ನಮಸ್ಕಾರ ವೀಕ್ಷಕರೇ, ಸಮಕಾಲೀನದ 458ನೇ ಕಂತಿಗೆ ನಿಮಗೆ ಸ್ವಾಗತ. ಹಾಗೂ ಸಂವಿಧಾನವನ್ನು ಮತ್ತು ಅಂಬೇಡ್ಕರ್ವನ್ನು ಸೋಲಿಸುತ್ತಿರುವವರು ಯಾರು ಅನ್ನೋ ಸರಣಿಯ 2ನೇ ಭಾಗಕ್ಕೆ ನಿಮಗೆ ಸ್ವಾಗತ. ಸ್ನೇಹಿತರೆ, ನಾವು ಮೊದಲನೇ ಸರಣಿನಲ್ಲಿ ಚರ್ಚೆ ಮಾಡಿದ್ವಿ. ಸಂವಿಧಾನಕ್ಕೆ 75 ವರ್ಷ ತುಂಬಿರೋ ಹೊತ್ತಿನಲ್ಲಿ ನಾವು ಚರ್ಚೆ ಮಾಡಬೇಕಾಗಿರೋದು 75 ವರ್ಷದ ಹಿಂದೆ ನಾವೇನು ಕನಸು ಕಂಡಿದ್ವಿ ಅದನ್ನು ಸಾಧಿಸಿದ್ವಾ ಅಂತ. ಸಂವಿಧಾನದಲ್ಲಿ ಇದ್ದದ್ದು ಸರ್ವರಿಗೂ ಸಮಬಾಳು ಅಂತ. ನೋಡಿದ್ರೆ ಕೆಲವರಿಗೆ ಮಾತ್ರ ಶ್ರೀಮಂತಿಕೆಯ ಬಾಳು, ಕೆಲವರಿಗೆ ಅಧೋಗತಿಯ ಬಾಳಿದೆ. ಎಲ್ಲರನ್ನೂ ಕೂಡ ಸಮಾನವಾಗಿ ಪ್ರಭುತ್ವ ನೋಡಬೇಕು ಅನ್ನುವಂಥದ್ದು ಸಂವಿಧಾನದ ಮತ್ತೊಂದು ಆಶಯ. ಆದರೆ ಇದನ್ನು ಹಿಂದೂ ರಾಷ್ಟ್ರ ಮಾಡಬೇಕು, ಅದರಲ್ಲೂ ಕೂಡ ಬ್ರಾಹ್ಮಣ ಶ್ರೇಷ್ಠತೆ, ಮೇಲು ಕೀಳು, ಅದು ಎಲ್ಲಿ ತನಕ ಆಗಿದೆ ಅಂದರೆ ಆಹಾರದ ತನಕ ಬಂದು ಕೂತಿದೆ. ಮಂಡ್ಯದ ಬಾಡೂಟ ಜಗಳವನ್ನು ಕೂಡ ನೀವು ನೋಡಿದ್ದೀರಿ. ಈ ರೀತಿ ಸಂವಿಧಾನದಲ್ಲಿ ನಾವು ಕಂಡಂಥ ಕನಸುಗಳು ವಿಫಲವಾಗೋದು ಮಾತ್ರ ಅಲ್ದಿರ, ದಿನೇ ದಿನೇ ನಾವು ಹಿಂದಿನ ಸಂಚಿಕೆಯಲ್ಲಿ ಚರ್ಚೆ ಮಾಡ್ದಂಗೆ ನಮ್ಮ ಕನಸುಗಳು ನನಸಾಗೋದ್ರ ಬದಲಿಗೆ ಒಂದು ಘೋರವಾದಂಥ ವಿಪತ್ತನ್ನು ಎದುರಿಸ್ತಿರುವಂಥ ಹೊತ್ತಿನಲ್ಲಿ ಇರಬೇಕಾದ್ರೆ 75ನೇ ವರ್ಷದ ಸಂಭ್ರಮದಲ್ಲಿ ಸಂಸತ್ತು, ಶಾಸನಸಭೆ ಇದಕ್ಕೆ ಕಾರಣಗಳನ್ನು ಹುಡುಕಬೇಕಾಗಿತ್ತು. ಆದರೆ ನಾವು ಹಿಂದಿನ ಸಂಚಿಕೆಯಲ್ಲೂ ಕೂಡ ಚರ್ಚೆ ಮಾಡ್ದಂಗೆ ಇವತ್ತು ನಮ್ಮ ಎದುರಿಗಿರುವಂಥ ಆಯ್ಕೆ ಏನಾಗಿದೆ ಅಂದರೆ, ಸಂವಿಧಾನವನ್ನು ಬರೆದರೂ ಕೂಡ ಸಂವಿಧಾನವನ್ನು ನಿರ್ಲಕ್ಷ್ಯ ಮಾಡಿ ಅದನ್ನು ಸೋಲಿಸ್ತಾ ಇರೋರು ಒಂದು ಕಡೆ, ಈಗ ಸ್ವಾತಂತ್ರ್ಯ ಹೋರಾಟದಲ್ಲೇ ಸಮಾನತೆಯನ್ನು ವಿರೋಧಿಸ್ತಾ ಮನುಸ್ಮೃತಿಯ ಕಾಲದ ಅಸಮಾನತೆಯನ್ನು ಮತ್ತೆ ಜಾರಿಗೆ ತಂದು ಸಂವಿಧಾನವನ್ನು ಕೊಲ್ಲಬೇಕು, ಅಂಬೇಡ್ಕರ್ ಅವರ ದೇಹವನ್ನು ಮಾತ್ರ ಉಳಿಸಿ ಅವರ ಆತ್ಮವನ್ನು ತೆಗಿಬೇಕು ಅಂತ ಯೋಚನೆ ಮಾಡ್ತಿರುವಂಥವ್ರು ಇವತ್ತು ನಮ್ಮನ್ನು ಕೇಂದ್ರದಲ್ಲಿ ಆಳ್ತಾ ಇದ್ದಾರೆ. ಕಳೆದ 10 ವರ್ಷದಿಂದ ನಡೀತಿರೋದನ್ನು ನಾವೆಲ್ಲ ನೋಡ್ತಾ ಇದ್ದೀವಿ. ಸೊ ಈ ಥರ ಚರ್ಚೆ 75ನೇ ವರ್ಷದಲ್ಲಿ ಬಂದಾಗ ಭೂತದ ಬಾಯಿನಲ್ಲಿ ಭಗವದ್ಗೀತೆ ಅಂತ ಹೇಳೋ ರೀತಿ ಇವತ್ತು ನಾವು ಹಿಂದಿನ ಸಂಚಿಕೆಯಲ್ಲೂ ಚರ್ಚೆ ಮಾಡ್ದಂಗೆ ಶಾ ಮತ್ತು ಗೃಹ ಮಂತ್ರಿ ಶಾ, ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಹಾಗೂ ಅವರ ಇಡೀ ಪಟಾಲಂ ಸಂವಿಧಾನದ ಅನುಯಾಯಿಗಳು ನಾವೇ, ಅಂಬೇಡ್ಕರ್ ಅವರ ಶಿಷ್ಯರು ನಾವೇ, ಅಂಬೇಡ್ಕರ್ ಅವರಿಗೆ ದ್ರೋಹ ಬಗೆದದ್ದು ಕಾಂಗ್ರೆಸ್ನವರು, ಅಂಬೇಡ್ಕರ್ ಅವ್ರನ್ನ ಸೋಲಿಸಿದ್ದು ಕಾಂಗ್ರೆಸ್ನವರು, ಅಂಬೇಡ್ಕರ್ಗೆ ಭಾರತ ರತ್ನ ಕೊಟ್ಟಿದ್ದು ನಾವು, ಅಂಬೇಡ್ಕರ್ ಹುಟ್ಟಿದ ಜಾಗಗಳನ್ನು ಪಂಚತೀರ್ಥ ಅಂತ ಘೋಷಿಸಿ ಮತ್ತೆ ಅಂಬೇಡ್ಕರ್ಗೆ ಯಾವ ಮರ್ಯಾದೆ ಸಲ್ಲಬೇಕೋ ಅದನ್ನು ಸಲ್ಲಿಸ್ತಿರೋರು ನಾವು, ಮತ್ತು ನಮ್ಮ ಆಡಳಿತದಲ್ಲಿ ತಂದಿರೋ ನೀತಿಗಳು ಎಲ್ಲವೂ ಕೂಡ ಅಂಬೇಡ್ಕರ್ ಆಶಯದಂತಿದೆ. ಆದ್ದರಿಂದ ಕಾಂಗ್ರೆಸ್ಗೆ ಅಂಬೇಡ್ಕರ್ ಬಗ್ಗೆ, ಸಂವಿಧಾನದ ಬಗ್ಗೆ ಮಾತಾಡೋದಕ್ಕೆ ಯಾವ ಅರ್ಹತೆಯೂ ಇಲ್ಲ, ಆ ಎಲ್ಲ ಅರ್ಹತೆ ನಮಗಿದೆ ಅಂತ ಸುಳ್ಳು ಹೇಳ್ತಿದ್ದಾರೆ. ಇದರಲ್ಲಿ ಅವರು ಹೇಳ್ತಿರುವಂಥ ಮಾತುಗಳು ಕೇವಲ ತಮ್ಮನ್ನು ಸಮರ್ಥನೆ ಮಾಡ್ಕೊಳ್ಳೋದಕ್ಕೆ ಆಡುವ ಮಾತಾಗಿ ಉಳ್ಕೊಳ್ಳೋದಿಲ್ಲ. ಯಾಕಂತಂದರೆ ಅವ್ರಿಗಿರುವಂಥ ಒಂದು ಜಾಲ ಹೇಗಿದೆಯಪ್ಪ ಅಂದರೆ ಅವ್ರು ಹೇಳ್ತಿರೋದೇ ಸತ್ಯ ಅಂತ ಆಗುತ್ತೆ. ಆ ಸತ್ಯ ಇತಿಹಾಸದ ಸತ್ಯಗಳಲ್ಲ. ನಾವೇ ಬಡತನ ಅನುಭವಿಸ್ತಿದ್ರು, ನಾವೇ ಕಿರುಕುಳ ಅನುಭವಿಸ್ತಿದ್ರು, ಸಬ್ ಚಂಗಾಸಿ ಎಲ್ಲವೂ ಚೆನ್ನಾಗಿದೆ ಅಂಥೇಳಿ ನಮ್ಮ ಜ್ಞಾನಕ್ಕೆ ಕಿಲುಬು ಹೊತ್ತುವ ರೀತಿ ಪ್ರಚಾರಗಳು ನಡೀತಾ ಇದೆ. ಸೊ ಆ ಅರ್ಥದಲ್ಲಿ 75ನೇ ವರ್ಷದಲ್ಲಿ ಏನಾಗಬೇಕಾಗಿತ್ತು ಅಂತ ಚರ್ಚೆ ಮಾಡುವ ಈ ಹೊತ್ತಿನಲ್ಲಿ ಈ ಸುಳ್ಳುಗಳ ಹಿಂದಿನ ತರ್ಕಗಳನ್ನು, ಸುಳ್ಳಿನ ಆಚೆ ಇವತ್ತು ನಾವು ಎದುರಿಸ್ತಿರೋ ಸತ್ಯಗಳನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕಾಗಿದೆ. ಆದ್ದರಿಂದ ಈ ಸರಣಿಯನ್ನು ಪ್ರಾರಂಭಿಸಲಾಗಿದೆ. ಈ ಸರಣಿಯ 2ನೇ ಭಾಗದಲ್ಲಿ ಇವತ್ತು ಸರಣಿಗೆ ನಾವು ಇಟ್ಟಿರೋ ಟೈಟಲ್ಲೇ ಸಂವಿಧಾನವನ್ನು ಮತ್ತು ಅಂಬೇಡ್ಕರ್ ಅವ್ರನ್ನ ಸೋಲಿಸುತ್ತಿರುವವರು ಯಾರು. ಈಗ ಅಂಬೇಡ್ಕರ್ ವಿಷಯವನ್ನು ನಾವು ಕೈಗೆತ್ಕೊಂಡ್ರೆ, ಅಂಬೇಡ್ಕರ್ ಅವ್ರನ್ನ ದ್ವೇಷಿಸಿದವರು ಯಾರು, ಅಂಬೇಡ್ಕರ್ ಅವ್ರನ್ನ ಸೋಲಿಸಿದವರು ಯಾರು, ಅಂಬೇಡ್ಕರ್ ಅವರು ತಮ್ಮ ಗುರು ಅಂತ ಅಂದ್ಬಿಟ್ಟು ಭಾವಿಸ್ತಿದ್ದಂಥ ಬುದ್ಧನ ಬಗ್ಗೆ, ಬೌದ್ಧ ಧರ್ಮದ ಬಗ್ಗೆ ಇವತ್ತು ತಾವೇ ಅಂಬೇಡ್ಕರ್ ಅವರ ಅನುಯಾಯಿಗಳು ಅಂತ ಹೇಳುವಂಥವರ ಅಭಿಪ್ರಾಯಗಳು ಏನಿತ್ತು, ಏನಿದೆ. ಅಷ್ಟು ಮಾತ್ರ ಅಲ್ಲದಿರ ಉದ್ದಕ್ಕೂ ಕೂಡ ಜಾತಿ ನಿರ್ಮೂಲನೆ ಆಗಬೇಕು, ಸಾಮಾಜಿಕ ಸಮಾನತೆ ಬರಬೇಕು, ಅಸ್ಪೃಶ್ಯತೆಯ ಮೂಲ ಇರುವುದು ಜಾತಿಯಲ್ಲಿ, ಜಾತಿಯ ಮೂಲ ಇರುವುದು ಸ್ಮೃತಿ ಶ್ರುತಿ ಆಧಾರಿತವಾದಂಥ ಹಿಂದೂ ಧರ್ಮದಲ್ಲಿ. ಆದ್ದರಿಂದ ಮನುಸ್ಮೃತಿಯನ್ನು ಸುಟ್ಟು ಇಡೀ ಹಿಂದೂ ಸಮುದಾಯ ಅಂತ ಏನು ಕರೆಸ್ಕೊಳ್ತಾರೆ ಅವರು ಇದರಿಂದ ಆಚೆಗೆ ಬಂದರೆ ಮಾತ್ರ, ಮನುಸ್ಮೃತಿಯಿಂದ ಆಚೆಗೆ ಬಂದರೆ ಮಾತ್ರ, ಹಿಂದೂ ಧರ್ಮದ ಚೌಕಟ್ಟಿನಿಂದ ಆಚೆಗೆ ಬಂದರೆ ಮಾತ್ರ ಮನುಷ್ಯರಾಗುವುದಕ್ಕೆ ಸಾಧ್ಯ, ಹಿಂದೂ ಧರ್ಮ ಒಂದು ಧರ್ಮವಾಗುವುದಕ್ಕೆ ಸಾಧ್ಯ, ಈ ದೇಶ ಒಂದು ದೇಶ ಆಗುವುದಕ್ಕೆ ಸಾಧ್ಯ ಅಂತ ಘಂಟಾಘೋಷವಾಗಿ 1932ರಿಂದಲೂ ಕೂಡ ಘಂಟಾಘೋಷವಾಗಿ ಹೇಳ್ತಾ ಬಂದಂಥ ಅಂಬೇಡ್ಕರ್ ಅವರು ಮನುಸ್ಮೃತಿಯನ್ನು 27ರಲ್ಲಿ ಸುಟ್ಟರು. ಮತ್ತೊಂದು ಕಡೆ ಮನುಸ್ಮೃತಿಯೇ ಈ ದೇಶದ ಸಂವಿಧಾನ ಆಗಬೇಕಂದವರು ಇವತ್ತು ತಾವೇ ಅಂಬೇಡ್ಕರ್ ಅನುಯಾಯಿಗಳು ಅಂತ ಹೇಳ್ತಿದ್ದಾರೆ. ಸೊ ಈ ಸಂದರ್ಭದಲ್ಲಿ ಒಂದು ವಿಷಯ ನಾವು ಗಮನದಲ್ಲಿಟ್ಕೋಬೇಕು, ಕಾಂಗ್ರೆಸ್ ಬಗ್ಗೆ BJP ಮತ್ತು ಸಂಘ ಪರಿವಾರ ಮಾಡ್ತಿರುವಂಥ ಆರೋಪದಲ್ಲಿ ಸಂಪೂರ್ಣ ಸುಳ್ಳಿಲ್ಲ. ಆದರೆ ಅದನ್ನು ತಮ್ಮ ಮೂಗಿನ ನೇರಕ್ಕೆ ಕಾಂಗ್ರೆಸ್ ಮಾಡಿರೋ ತಪ್ಪುಗಳನ್ನು ಉತ್ಪ್ರೇಕ್ಷೆಯನ್ನೂ ಮಾಡುತ್ತಾ ಮತ್ತು ಯಾವುದು ಸರಿ ಅನ್ನೋದನ್ನು
ತಮ್ಮ ಮೂಗಿನ ನೇರಕ್ಕೆ ಮನುಸ್ಮೃತಿಯನ್ನೇ ಎತ್ತಿಡೋದು ಸರಿ. ಅಂಬೇಡ್ಕರು ಮನುಸ್ಮೃತಿ ಬೇಕಂತ ಹೇಳಿದರು, ಅಂಬೇಡ್ಕರ್ ಸಂಸ್ಕೃತ ಬೇಕಂತ ಹೇಳಿದರು, ಅಂಬೇಡ್ಕರು ಭಗವದ್ವಜವನ್ನು ಭಾರತದ ಬಾವುಟ ಮಾಡಬೇಕಂತಿದ್ರು, ಅಂಬೇಡ್ಕರು ಕಾಶ್ಮೀರವನ್ನು ಸಂಪೂರ್ಣವಾಗಿ ಭಾರತದಲ್ಲಿ ವಿಲೀನ ಮಾಡ್ಕೋಬೇಕು ಅಂತಿದ್ರು, ಆರ್ಟಿಕಲ್ 370ಗೆ ವಿರುದ್ಧ ಇದ್ದರು, ಅಂಬೇಡ್ಕರ್ ಸಂಘ ಪರಿವಾರವನ್ನು ಮೆಚ್ಚಿಕೊಂಡಿದ್ರು ಅಂತೆಲ್ಲ 1990ರಿಂದ ಆಚೆಗೆ ಸಿಕ್ಕಾಪಟ್ಟೆ ಇದ್ರ ಬಗ್ಗೆ ವಾದ ವಿವಾದಗಳು ನಡೀತಾ, ಇದ್ರ ಬಗ್ಗೆ ಸುಳ್ಳುಗಳ ಪ್ರಚಾರವನ್ನು ನಡೀತಾ ಇದೆ, ಪುಸ್ತಕಗಳನ್ನು ಬರೀತಾ ಇದ್ದಾರೆ. ಸೊ ಹೀಗಾಗಿ ಇವತ್ತಿನ ಈ ಸಂಚಿಕೆಯಲ್ಲಿ ಅಂಬೇಡ್ಕರ್ ಬಗ್ಗೆ ನಿರ್ದಿಷ್ಟವಾಗಿ ಕಾಂಗ್ರೆಸ್ ಏನು ಮಾಡ್ತು ಅನ್ನೋದನ್ನು BJPನೇ ಹೇಳ್ತಾ ಇದೆ, ಅದರಲ್ಲಿ ಅರ್ಧ ಸತ್ಯವೂ ಇದೆ. ಅಂಬೇಡ್ಕರ್ ಅವ್ರನ್ನ ಒಲ್ಲದ ಮನಸ್ಸಿನಿಂದ ಕಾಂಗ್ರೆಸ್ಸು ತನ್ನ ತೆಕ್ಕೆನಲ್ಲಿ 1947 ಜೂನ್ ನಂತರ ತೆಗೆದುಕೊಳ್ತು. ಡ್ರಾಫ್ಟಿಂಗ್ ಕಮಿಟಿ ಚೇರ್ಮನ್ ಮಾಡಿದ್ದು ಕೂಡ ನಿಜ, ಹಾಗೂ ಎಲೆಕ್ಷನಲ್ಲಿ ಸೋತರೂ ಕೂಡ ರಾಜ್ಯಸಭಾ ಸದಸ್ಯರನ್ನಾಗಿ ಮಾಡಿದ್ದು ನಿಜ. ಆದರೆ ಇದನ್ನೆಲ್ಲ ಮುಂದಿನ ಸರಣಿನಲ್ಲಿ ಚರ್ಚೆ ಮಾಡೋಣ. ಅಂಬೇಡ್ಕರ್ ಅವರು ಬಿಸಿ ತುಪ್ಪವಾಗಿ ಅವರು ಬಾಯಿನಲ್ಲಿದ್ದರು. ಕಾಂಗ್ರೆಸ್ಸು ಬಯಸಿದ್ದಲ್ಲ ಅಂಬೇಡ್ಕರ್ನ. ಮತ್ತು 1946ರಲ್ಲಿ ನಡೆದಂಥ ಸಂವಿಧಾನ ಪ್ರಾಂತೀಯ ಶಾಸನಸಭಾ ಚುನಾವಣೆಗಳಲ್ಲಾಗಿರ್ಬೋದು, 1946ರಲ್ಲಿ ಪ್ರಾಂತೀಯ ಶಾಸನ ಸಭೆಗಳಿಂದ ಸಂವಿಧಾನ ಸಭೆಗೆ ನಡೆದ ಚುನಾವಣೆಗಳಲ್ಲಾಗಿರ್ಬೋದು, 1952ರಲ್ಲಿ ನಡೆದಂಥ ಮೊದಲ ಲೋಕಸಭಾ ಚುನಾವಣೆಯಲ್ಲಾಗಿರ್ಬೋದು, 1954ರಲ್ಲಿ ಭಂಡಾರದಿಂದ ನಡೆದಂಥ ಉಪಚುನಾವಣೆಗಳಲ್ಲಾಗಿರ್ಬೋದು, ಈ ಎಲ್ಲ ಚುನಾವಣೆಗಳಲ್ಲಿ ಅಂಬೇಡ್ಕರನ್ನು ಸೋಲಿಸುವುದರಲ್ಲಿ ಕಾಂಗ್ರೆಸ್ಗೆ ದೊಡ್ಡ ಪಾತ್ರವಿದೆ. ಹಾಗೂ 1954ರಿಂದ 50ರಿಂದಲೂ ಕೂಡ ಇತ್ತೀಚಿನವರೆಗೂ ಕೂಡ 1990ರಲ್ಲಿ ದಲಿತ ಸಮುದಾಯವೇ ಒಂದು ಅಸ್ಮಿತೆಯಾಗಿ ಅಂಬೇಡ್ಕರ್ನ ನಾಯಕರನ್ನಾಗಿ ಅಂಬೇಡ್ಕರ್ನ ಆಳವಾಗಿ ಹೊಕ್ಕಿ ತೆಗೆದು ಮತ್ತೆ ಜಗತ್ತಿನ ಮುಂದೆ ಬಿಚ್ಚಿಡ್ತಿರುವಂಥ ಸಂದರ್ಭದಲ್ಲಿ ಅನಿವಾರ್ಯವಾಗಿ ಅಂಬೇಡ್ಕರ್ನ ಇವರೂ ಮಾತಾಡಬೇಕಾಗಿದೆ ಹೊರತು ಅಂಬೇಡ್ಕರ್ನ 90ರ ತನಕ ನಿರ್ಲಕ್ಷ್ಯ ಮಾಡಿದ್ರಲ್ಲಿ ಕಾಂಗ್ರೆಸ್ಗೂ ಕೂಡ ದೊಡ್ಡ ಪಾತ್ರವೇ ಇದೆ. ಇದನ್ನು ನಾವು ಮರಿಬಾರದು. ಅಂಬೇಡ್ಕರ್ನ ಸೋಲಿಸಿರೋದರಲ್ಲಿ ಕಾಂಗ್ರೆಸ್ಗೆ ಪಾತ್ರ ಇದ್ದರೆ ಇವತ್ತು ಅಂಬೇಡ್ಕರ್ನ ಸಾಯಿಸುವುದಕ್ಕೆ ಹೊರಟಿದ್ದಾರೆ, ಸಂವಿಧಾನವನ್ನು ಸಾಯಿಸಕ್ಕೆ ಸಂಘ ಪರಿವಾರ ಹೊರಟಿದೆ. ಈ ವ್ಯತ್ಯಾಸವನ್ನು ಗಮನಿಸಬೇಕು. ಮತ್ತು ಕಾಂಗ್ರೆಸ್ಗೆ ಅಂಬೇಡ್ಕರ್ ಅವ್ರನ್ನ ನಿರ್ಲಕ್ಷ್ಯ ಮಾಡಿದರೆ ಬರೀ ಕಾಂಗ್ರೆಸ್ ಮಾತ್ರ ಅಲ್ಲ, ಇದರಲ್ಲಿ ಕಮ್ಯುನಿಸ್ಟರಿಗೂ ಕೂಡ ಪಾತ್ರ ಇದೆ. ಕಮ್ಯುನಿಸ್ಟರೂ ಕೂಡ ಕಾಂಗ್ರೆಸ್ ಅಂಬೇಡ್ಕರ್ ಅವರ ಸೋಲಿನಲ್ಲಿ ಮತ್ತು ಅಂಬೇಡ್ಕರ್ ಪ್ರತಿಪಾದನೆ ಮಾಡಿದಂಥ ಭಾರತೀಯ ಸತ್ಯಗಳನ್ನು ಅರ್ಥ ಮಾಡಿಕೊಂಡು ಒಟ್ಟುಗೂಡಿ ಹೋರಾಟವನ್ನು ಕಟ್ಟುವಂತಹ ಅವಕಾಶಗಳನ್ನು ಕಳೆದುಕೊಳ್ಳುವುದರಲ್ಲಿ, ಆ ಮೂಲಕ ಭಾರತದ ಕ್ರಾಂತಿಗೆ ಒಂದು ರೀತಿಯ ಅಪಚಾರವನ್ನೇ ಮಾಡುವುದರಲ್ಲಿ ಖಂಡಿತವಾಗಿ ಕಮ್ಯುನಿಸ್ಟರಿಗೂ ಪಾತ್ರ ಇದೆ. ಅದರಲ್ಲಿ ಒಂದು ಪಾತ್ರ ಅಂಬೇಡ್ಕರ್ಗೂ ಕೂಡ ಇರುತ್ತೆ. ಒಟ್ಟಿನಲ್ಲಿ ನಾವು ಇವತ್ತು ಯಾರ್ಯಾರ ಪಾತ್ರ ಎಷ್ಟು ಅಂತ ಚರ್ಚೆ ಮಾಡಬೇಕಾದ್ರೆ ತಾವೇ ನಿಜವಾದ ಭಾರತೀಯತೆಯ ವಾರಸುದಾರರು ಅಂತ ಹೇಳುವಂತಹ, ಭಾರತೀಯತೆ ಅಂತಂದರೆ ಮನುಸ್ಮೃತಿ ಅಂತ ಹೇಳುವಂತಹ, ಜಾತಿ ವ್ಯವಸ್ಥೆ ಅಂತ ಹೇಳುವಂತಹ ಅವರ ಜೊತೆ ನಾವು ಹೋಲಿಸಿ ನೋಡಬೇಕಾದ್ರೆ ಇವರ ಆಕ್ರಮಣಶೀಲತೆ ಮತ್ತು ಇದರಿಂದಾಗುವ ಅನಾಹುತವನ್ನು ಕೂಡ ವ್ಯತ್ಯಾಸ ಮಾಡಿ ನೋಡುವ ಅಗತ್ಯವೂ ಇರುತ್ತೆ. ಅದಕ್ಕೆ ಪರ್ಯಾಯ ಕಾಂಗ್ರೆಸ್ ಅಲ್ಲ, ಆದರೆ ಕಾಂಗ್ರೆಸ್ಗಿಂತ ಅತಿ ವೇಗವಾಗಿ ಇವ್ರು ಮಾಡ್ತಿರೋದು ಹೇಗೆ? ಒಂದು ರೀತಿಯ ಧೃತರಾಷ್ಟ್ರ ಆಲಿಂಗನ. ಧೃತರಾಷ್ಟ್ರ ಆಲಿಂಗನ ಅಂತಂದರೆ ಸಂಘ ಪರಿವಾರ ಅಂಬೇಡ್ಕರ್ ಬಗ್ಗೆ ತೋರಿಸ್ತಿರೋ ಧೋರಣೆ ಅದು. ಏನು ಧೃತರಾಷ್ಟ್ರ ಆಲಿಂಗನ ಅಂದರೆ, ಮಹಾಭಾರತದ ಕತೆ ನಿಮಗೆ ಗೊತ್ತಿರುತ್ತೆ. ಮಹಾಭಾರತದಲ್ಲಿ ಕುರುಕ್ಷೇತ್ರ ಮಹಾಯುದ್ಧ ಎಲ್ಲ ಆದಮೇಲೆ ಧೃತರಾಷ್ಟ್ರನ ಮಕ್ಕಳು ಕೌರವರು ಎಲ್ಲರನ್ನೂ ಕೂಡ ಸಾವನ್ನಪ್ಪಿರ್ತಾರೆ. ಆ ಎಲ್ಲರನ್ನೂ ಕೂಡ ಸಾಯಿಸುವುದರಲ್ಲಿ ಭೀಮನಿಗೆ ಪ್ರಧಾನವಾದಂಥ ಪಾತ್ರ ಇರುತ್ತೆ. ಧೃತರಾಷ್ಟ್ರ ಮಕ್ಕಳನ್ನು ಕಳೆದುಕೊಂಡ ಅತ್ಯಂತ ದೊಡ್ಡ ಶೋಕದಲ್ಲಿರ್ತಾರೆ. ನಾನು ಒಂದು ಸತಿ ಭೀಮನನ್ನು ನೋಡಬೇಕು, ಭೀಮನನ್ನು ನಾನು ಅಪ್ಕೊಳ್ಬೇಕು ಅಂತ ಧೃತರಾಷ್ಟ್ರ ಹೇಳ್ತಾರೆ. ಆದರೆ ಅದರಲ್ಲಿದ್ದದ್ದೇನಪ್ಪ ಅಂದರೆ, ಧೃತರಾಷ್ಟ್ರ ತಬ್ಬಿಕೊಂಡ್ರೆ ಮೂಳೆಗಳೆಲ್ಲ ಲಟ ಅಂದು ಸತ್ತೋಗ್ಬೇಕು. ಅಂಥ ಒಂದು ಬಾಹು ಅಪ್ಪಿಗೆ ಧೃತರಾಷ್ಟ್ರಂದು. ಇದು ಕೃಷ್ಣನಿಗೆ ಗೊತ್ತಾಗುತ್ತೆ. ಹೀಗಾಗಿ ಭೀಮನನ್ನು ಕರ್ಕೊಂಬಂದರೂ ಕೂಡ ಧೃತರಾಷ್ಟ್ರ ಅಪ್ಪಿಕೊಳ್ಳಕ್ಕೆ ಹೋದಾಗ ಒಂದು ಲೋಹದ ಭೀಮನ ಒಂದು ಪ್ರತಿಮೆಯನ್ನು ಮಾಡಿ ಅಪ್ಕೊಳ್ಳೋಕೆ ಕೊಡ್ತಾರೆ. ಧೃತರಾಷ್ಟ್ರ ಅಪ್ಕೊಂಡ ತಕ್ಷಣ ಆ ಲೋಹದ ಭೀಮನ ಪ್ರತಿಮೆ ಲಟ ಅಂತ ಮುರಿದೋಗುತ್ತೆ. ಅಂದರೆ ಧೃತರಾಷ್ಟ್ರ ಅಪ್ಪಿಕೊಳ್ತಾ ಇದ್ದಿದ್ದು ಪ್ರೀತಿಯಿಂದಲ್ಲ, ಕೊಂದು ಬಿಡಬೇಕು ಅನ್ನೋ ಆಶಯದಿಂದ. ಇವತ್ತು ಸಂಘ ಪರಿವಾರ ಅಂಬೇಡ್ಕರ್ನ ಅಪ್ಕೊಳ್ತಿರೋದು ನೋಡಿದ್ರೆ ಸೇಮ್ ಧೃತರಾಷ್ಟ್ರ ಆಲಿಂಗನವೇ ಆ ಉದಾಹರಣೆಗೆ ಎದ್ದು ಕಾಣುತ್ತೆ. ಸೊ ಹೀಗಾಗಿ ಈ ಸಂಚಿಕೆಯಲ್ಲಿ ನಿಜಕ್ಕೂ ಏನಿತ್ತು ಅಂಬೇಡ್ಕರ್ ಬಗ್ಗೆ ಇವರ ತಿಳುವಳಿಕೆ, ಯಾಕಾಗಿ ಸ್ವಾತಂತ್ರ್ಯ ಹೋರಾಟದಲ್ಲಿ ಅಂಬೇಡ್ಕರ್ ಪ್ರತಿಪಾದಿಸಿದಂಥ ಸ್ವಾಯತ್ತ, ಸ್ವತಂತ್ರ ಮತ್ತು ಸ್ವಾಭಿಮಾನಿ ದಲಿತ ಅಸ್ಮಿತೆ ಅಂತಂದರೆ ಕಾಂಗ್ರೆಸ್ ಆದಿಯಾಗಿ ಎಲ್ಲ ಪಕ್ಷಗಳಿಗೂ, ವಿಶೇಷವಾಗಿ ಮನುಸ್ಮೃತಿ ಆಧಾರಿತ ಆಗಿನ ಹಿಂದೂ ಮಸವ ನಂತರದ ಸಂಘ ಪರಿವಾರ ಇವರೆಲ್ಲರಿಗೂ ಅಷ್ಟು ಒಂದು ರೀತಿ ದ್ವೇಷಿಸುವಷ್ಟು ಯಾಕೆ ಅನ್ನಿಸ್ತಿತ್ತು? ಅದು ಹೆಂಗೆ ವ್ಯಕ್ತವಾಗಿದೆ ಅಂತ ಅರ್ಥ ಮಾಡ್ಕೊಂಡ್ರೆ ಮಾತ್ರ ಇವತ್ತು ನಾವು
ಅಂಬೇಡ್ಕರ್ನ ಅರ್ಥ ಮಾಡ್ಕೊಳ್ಳುವುದಕ್ಕೆ ಮತ್ತು ಅಂಬೇಡ್ಕರ್ ಪ್ರತಿಪಾದಿಸ್ತಿದ್ದಂಥ ಈ ದೇಶದ ಜಾತಿ ವ್ಯವಸ್ಥೆಯನ್ನು ಬೇರು ಸಮೇತ ಕಿತ್ತೊಗೆಯುವುದಕ್ಕೆ ಒಂದು ದಾರಿ ಸಿಗುತ್ತೆ. ಇತಿಹಾಸವನ್ನು ಓದೋದು ಯಾರು ತಪ್ಪು ಯಾರು ಸರಿ ಅಂತ ಮಾತಾಡೋದಕ್ಕೆ ಮಾತ್ರ ಅಲ್ಲ, ತಪ್ಪು ಯಾವುದು ಅಂತ ಗುರುತಿಸಿ ಭವಿಷ್ಯದಲ್ಲಿ ಆ ತಪ್ಪನ್ನು ತಿದ್ದುಕೊಳ್ಳುವುದಕ್ಕೆ, ವರ್ತಮಾನದಲ್ಲೂ ಕೂಡ ಅದೇ ತಪ್ಪನ್ನು ಮಾಡ್ತಾ ಆ ತಪ್ಪನ್ನು ಸರಿ ಅಂತ ಸಮರ್ಥಿಸೋರನ್ನ ಸೋಲಿಸುವುದಕ್ಕೆ. ಆ ಕಾರಣಕ್ಕೆ ಇವನ್ನು ನಾವು ನೋಡಬೇಕಾಗಿದೆ. ಇದರಲ್ಲಿ ಮೊದಲನೇದು, ತೀರಾ ಹಿಂದೆ ವಿಷಯಕ್ಕೆ ಹೋಗಬೇಕಾಗಿಲ್ಲ. 2020ರಲ್ಲೂ ಕೂಡ ಇಂಡಿಯನ್ ಎಕ್ಸ್‌ಪ್ರೆಸ್ನಲ್ಲಿ ಒಂದು ವರದಿ ಬಂತು. ಏನಪ್ಪ ಅಂತಂದರೆ, ನಿಮಗೆ ಗೊತ್ತಿದೆ, ಗುಜರಾತ್ ರಾಜ್ಯ 1996ರಿಂದ ಹೆಚ್ಚು ಕಡಿಮೆ ಸಂಪೂರ್ಣವಾಗಿ BJP ಆಳ್ತಾ ಇರುವಂಥ ರಾಜ್ಯವಾಗಿದೆ. ಅಲ್ಲಿ 2020ರಲ್ಲಿ ದಯವಿಟ್ಟು ಗಮನ ಕೊಟ್ಟು ಕೇಳಿ, ಸರ್ಕಾರಿ ಕಚೇರಿಗಳಲ್ಲಿ, ಇವತ್ತು ನಮ್ಮ ಸರ್ಕಾರಿ ಕಚೇರಿಗಳಲ್ಲಿ ನಿಮಗೆ ಗೊತ್ತಿರೋ ಹಾಗೆ ಅಂಬೇಡ್ಕರ್ ಫೋಟೋ ಇರುತ್ತೆ, ಗಾಂಧಿ ಫೋಟೋ ಇರುತ್ತೆ. ಇವತ್ತಿಗೂ ಕೂಡ ಗುಜರಾತಿನ ಕಚೇರಿನಲ್ಲಿ ರಾಷ್ಟ್ರೀಯ ನಾಯಕರು, ನಾವು ಅಂಬೇಡ್ಕರ್ ಅವರ ಸಂವಿಧಾನವನ್ನು ಕೊಟ್ಟವರು, ನಾವು ಹೆಚ್ಚು ಕಾಂಗ್ರೆಸ್ಗಿಂತ ಅವ್ರನ್ನ ಮಾನ್ಯ ಮಾಡ್ತೀವಿ ಅಂತ ಹೇಳುವಂತಹ BJP 96ರಿಂದ ಗುಜರಾತ್ನಲ್ಲಿ ಆಳ್ವಿಕೆ ಮಾಡ್ತಿದ್ರು ಕೂಡ 2020ರಲ್ಲಿ RTIಗೆ ಕೊಟ್ಟ ವರದಿಯು, RTI ಅಪ್ಲಿಕೇಶನ್ಗೆ ಕೊಟ್ಟ ವರದಿಯ ಪ್ರಕಾರವು ಸರ್ಕಾರಿ ಕಚೇರಿಗಳಲ್ಲಿ ಅಂಬೇಡ್ಕರ್ ಅವರ ಪ್ರತಿಮೆ, ಅಂಬೇಡ್ಕರ್ ಅವರ ಫೋಟೋಗಳಿಲ್ಲ. ಯಾಕೆ ಅನ್ನೋ ಪ್ರಶ್ನೆ ಬಂದಾಗ 2012ರಲ್ಲೇ ಇದರ ಬಗ್ಗೆನೂ ಕೂಡ ಒಂದು ಕೂಲಂಕುಷ ವರದಿ ಬಂದಿತ್ತು. ಆಗಲೂ ಕೂಡ ಅಂಬೇಡ್ಕರ್ ಅವರ ಫೋಟೋ ಸರ್ಕಾರಿ ಕಚೇರಿ, ಗುಜರಾತ್ನ ಸರ್ಕಾರಿ ಕಚೇರಿಗಳಿರಲಿಲ್ಲ. ಯಾಕಿಲ್ಲ ಅಂತ ಕೇಳಿದಾಗ ಅಲ್ಲಿನ ಸರ್ಕಾರ, ಅಂದರೆ ಮೋದಿಯವರ ಸರ್ಕಾರ, ಮೋದಿಯವರಾಗ ಮುಖ್ಯಮಂತ್ರಿಗಳಾಗಿದ್ದರು, ಅವರು ತುಂಬ ಸ್ಪಷ್ಟವಾಗಿ ಕೊಟ್ಟಂಥ ಒಂದು ವರದಿ ಏನು ಹೇಳ್ತದಪ್ಪ ಅಂತಂದರೆ, ನಾವು ರಾಷ್ಟ್ರೀಯ ನಾಯಕರನ್ನು ಮಾತ್ರ ಇಲ್ಲಿ ನಾಯಕರನ್ನಾಗಿ ನಾವು ಹಾಕ್ಕೊಂಡಿದ್ದೀವಿ, ಈ ರಾಷ್ಟ್ರೀಯ ನಾಯಕರ ಪಟ್ಟಿನಲ್ಲಿ ಅಂಬೇಡ್ಕರ್ ಇಲ್ಲ. ಯಾರ್ಯಾರಿದ್ದಾರೆ ರಾಷ್ಟ್ರೀಯ ನಾಯಕರ ಪಟ್ಟಿನಲ್ಲಿ? ರಾಷ್ಟ್ರೀಯ ನಾಯಕರ ಪಟ್ಟಿನಲ್ಲಿ ಮಹಾತ್ಮ ಗಾಂಧಿ, ನೆಹರು, ಸರ್ದಾರ್ ಪಟೇಲ್, ಹಾಲಿ ರಾಷ್ಟ್ರಪತಿ, ಹಾಲಿ ಪ್ರಧಾನಿ, ಭಾರತ ಮಾತೆ, ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮತ್ತು ಶ್ಯಾಮ್ ಪ್ರಸಾದ್ ಮುಖರ್ಜಿ. ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಮತ್ತು ಶ್ಯಾಮ ಪ್ರಸಾದ ಮುಖರ್ಜಿ ಬರೀ BJPಯ ನಾಯಕರು, ರಾಷ್ಟ್ರದ ನಾಯಕರಲ್ಲ ಅವರು. ಆದರೆ ಅವರಿಬ್ಬರೂ ರಾಷ್ಟ್ರೀಯ ನಾಯಕರು ಅಂತ ಪರಿಗಣಿಸಿ ಅವರ ಚಿತ್ರಗಳಾದರೂ ಕೂಡ ಇರುತ್ತೆ. ಆದರೆ ಅಂಬೇಡ್ಕರ್ ಅವರ ಫೋಟೋಗಳನ್ನು ನಾವು ಹಾಕಲ್ಲ. ಯಾಕಂದರೆ ಅಂಬೇಡ್ಕರ್ ಅವರು ರಾಷ್ಟ್ರೀಯ ನಾಯಕರ ಪಟ್ಟಿಯಲ್ಲಿ ಇಲ್ಲ ಅಂತ 2020ರಲ್ಲೂ ಕೂಡ RTI ಅರ್ಜಿಗೆ ಉತ್ತರವನ್ನು ಕೊಟ್ಟಿರೋ ಗುಜರಾತ್ ಸರ್ಕಾರ ಹೇಳುತ್ತೆ. ಇವತ್ತು ಸಂಸತ್ತಿನಲ್ಲಿ ನಾಚಿಕೆಗೆಟ್ಟು ಅವ್ರನ್ನ ರಾಷ್ಟ್ರೀಯ ನಾಯಕರು ಮಾಡಿದ್ದು ನಾವು, ಅವ್ರಿಗೆ ಭಾರತ ರತ್ನ ಕೊಟ್ಟಿದ್ದು ನಾವು ಅಂತಾರೆ. ಭಾರತ ರತ್ನ ಕೊಟ್ಟಿದ್ದು ನಿಮಗೆ ಗೊತ್ತಿರೋ ಹಾಗೆ VP ಸಿಂಗ್ ಸರ್ಕಾರ. VP ಸಿಂಗ್ ಸರ್ಕಾರದಲ್ಲಿ ಕಾಂಗ್ರೆಸ್ಸು ಹೊರಗಡೆ ಇತ್ತು, ಬಟ್ ಈ ಕಡೆ ಕಮ್ಯುನಿಸ್ಟ್ರಿಂದ ಹಿಡಿದು BJP ತನಕ ಯಥಾಶಕ್ತಿ ಅದಕ್ಕೆ ಬೆಂಬಲ ಕೊಟ್ಟಿತ್ತು. ಆದರೆ ಆ ರೀತಿ ಅದು ಎಲ್ಲ ಪಕ್ಷಗಳಿಗೂ ಆ ಇಡೀ ಒಂದು ಕೊಯಾಲಿಷನ್ ಸರ್ಕಾರಕ್ಕೆ ಸಿಗಬೇಕಾಗಿರುವಂತಹ ಮಹತ್ವವೇ ಹೊರತು BJPಗಲ್ಲ. ಅದಿರಲಿ, ಭಾರತ ರತ್ನ ಕೊಡಿಸಿದ್ದು ನಾವು ಅಂತ ಹೇಳುವ BJP ಸರ್ಕಾರ ರಾಷ್ಟ್ರೀಯ ನಾಯಕರೇ ಅಲ್ಲ ಅಂತ ವರದಿ ಕೊಡುತ್ತೆ 2020ರಲ್ಲಿ. ಇದು ಅಂಬೇಡ್ಕರ್ ಬಗ್ಗೆ ಇವ್ರಿಗಿರೋ ದ್ವೇಷವನ್ನು ಎದ್ದು ತೋರಿಸುತ್ತೆ. ಅಷ್ಟು ಮಾತ್ರ ಅಲ್ಲ, 2021ರಲ್ಲಿ ಗುಜರಾತ್ನ ಪಠ್ಯಪುಸ್ತಕಗಳಲ್ಲಿ ಅಂಬೇಡ್ಕರ್ ಅವರ ಪಠ್ಯವನ್ನು ಇವಾಗ ಹೊಸದಾಗಿ ತಾವು ಕೂಡ ತಮ್ಮ ಒಟ್ಟಾರೆ ವೋಟ್ ಬೇಸ್ ಏನಿದೆ, ಅವ್ರ ವೋಟ್ ಬೇಸ್ ಇದ್ದದ್ದು ಪ್ರಧಾನವಾಗಿ 1967 ತನಕ 5ರಿಂದ 10%ಗಿಂತ ಜಾಸ್ತಿ ವೋಟುಗಳು ಬರ್ತಿರಲಿಲ್ಲ ಅವ್ರಿಗೆ. ಯಾಕಂತಂದರೆ ಪ್ರಧಾನವಾಗಿ ಅದು ಬನಿಯಾಗಳ ಬ್ರಾಹ್ಮಣರ ಪಕ್ಷ ಅಂತೇಳಿ ಮೇಲ್ಜಾತಿಗಳ ಪಕ್ಷವಾಗಿತ್ತು. ಆದರೆ ಆ ನಂತರದಲ್ಲಿ ರಾಮಜನ್ಮಭೂಮಿ ಹೋರಾಟವನ್ನು ಕೈಗೆತ್ಕೊಂಡಾದ ಮೇಲೆ RSSನಲ್ಲಿ ಬಾಳಾ ಸಾಹೇಬ್ ದೇವರಸ್ಸು ಸರಸಂಘ ಚಾಲಕರಾದ ಮೇಲೆ ವಿಶೇಷವಾಗಿ ಈ ದೇಶದಲ್ಲಿ ಚುನಾವಣಾ ಪ್ರಜಾತಂತ್ರದ ಮೂಲಕ ಅಧಿಕಾರಕ್ಕೆ ಬರಬೇಕು ಅಂತಂದರೆ ಪ್ರಧಾನವಾಗಿ ನಾವು OBCಗಳನ್ನು ಮತ್ತು ದಲಿತರನ್ನು ಕೂಡ ತಮ್ಮ ತೆಕ್ಕೆಗೆ ತೆಕ್ಕೊಳ್ಬೇಕು ಅಂತ ಆದಮೇಲೆ ಮತ್ತೆ OBCಗಳ ದಲಿತರ ಐಕಾನ್ಗಳಾರಿದ್ದಾರೆ ಅವ್ರ ಬಗ್ಗೆನೂ ಕೂಡ ತಮ್ಮ ಒಟ್ಟಾರೆ ಧೋರಣೆಯನ್ನೇ ಬದಲಾಯಿಸಿಕೊಂಡು ಅವರು ಮಾತಾಡೋದಕ್ಕೆ ಶುರು ಮಾಡಿದ್ರು. ಇಲ್ಲ ಅಂತಂದರೆ ನಿಮಗೆ ಜ್ಞಾಪಕ ಇರ್ಬೋದು, ವರ್ಷಿಪಿಂಗ್ ಫಾಲ್ಸ್ ಗಾಡ್ಸ್ ಅಂತೇಳಿ ಅರುಣ್ ಶೌರಿ ಅವರು ಒಂದು ಪುಸ್ತಕ ಬರೆದಿದ್ರು, ಅಂಬೇಡ್ಕರ್ ಅವರು ಫಾಲ್ಸ್ ಗಾಡ್ ಅಂತೇಳಿ, 20-25 ವರ್ಷದ ಕೆಳಗೆ. ಆಗ ಅರುಣ್ ಶೌರಿ ಅವರು BJPಯ MP ಆಗಿದ್ದರು. ಇವತ್ತಿನವರೆಗೂ ಯಾವ BJP MP, ಯಾವ ಸಂಘ ಪರಿವಾರದ ಸರಸಂಘ ಚಾಲಕನೂ ಕೂಡ ಅದನ್ನು ಖಂಡಿಸಿಲ್ಲ. ಅಂಬೇಡ್ಕರ್ನ ಸುಳ್ಳು ದೇವರು, ಸುಮ್ಮನೆ ಅವ್ರ ಬಗ್ಗೆ ಭರವಸೆ ಇಟ್ಟಿದ್ದಾರೆ, ಅಂಬೇಡ್ಕರ್ ಬ್ರಿಟಿಷರ ಏಜೆಂಟು ಅಂತ ಬರೆದಂಥ ಪುಸ್ತಕ. ಸೊ ಇವರು ಅಂಬೇಡ್ಕರ್ನ ಅನಿವಾರ್ಯವಾಗಿ ಒಪ್ಕೊಳ್ಬೇಕಾದಂಥ ಸಂದರ್ಭ ಬಂದದ್ದು 90ರ ನಂತರ ಚುನಾವಣಾ ರಾಜಕಾರಣಕ್ಕೆ ಬಿಟ್ಟರೆ. ಇನ್ಫ್ಯಾಕ್ಟ್ ಅವರು ದಲಿತರನ್ನ ಹಿಂದೂಗಳು ಅಂತ ಒಪ್ಕೊಳ್ಬೋದಂಥ ಸಂದರ್ಭ ಸೃಷ್ಟಿಯಾಗಿದ್ದು ಕೂಡ
ಕೋಮುವಾರು ಪ್ರಾತಿನಿಧ್ಯದ ಮೂಲಕ ಹಿಂದೂಗಳು ಎಷ್ಟು ಪ್ರಮಾಣದಲ್ಲಿರ್ತಾರೋ ಅಷ್ಟು ಮಾತ್ರ ಅವರಿಗೆ ಸೀಟುಗಳು ಅಂತಂದ್ಬಿಟ್ಟು ಬ್ರಿಟಿಷರು ತೀರ್ಮಾನ ಮಾಡಿದಾಗ ದಲಿತರು ಕೂಡ ಹಿಂದೂಗಳೇ ಅಂತೇಳಿ ಒಟ್ಟಾರೆ ಹಿಂದೂಗಳು ಪ್ರಮಾಣ ಜಾಸ್ತಿ ಮಾಡಿಕೊಂಡು ಆ ಮೂಲಕ ಹಿಂದೂಗಳ ಪ್ರಾತಿನಿಧ್ಯ ಜಾಸ್ತಿ ಮಾಡೋದಕ್ಕೆ ದಲಿತರನ್ನ ಮನುಷ್ಯರು ಅಂತ ಪರಿಗಣಿಸಿದ್ದು ಆಗಿದ್ದಂಥ ಎಲ್ಲ ರಾಜಕೀಯ ಪಕ್ಷಗಳು. ಆಗ ಕಾಂಗ್ರೆಸ್ನಲ್ಲೇ ಹಿಂದೂ ಮಹಾಸಭಾದವರು ಇರ್ತಿದ್ರು, ಸಂಘ ಪರಿವಾರದವರು ಇರ್ತಾಯಿದ್ರು. ಹೆಡ್ಗೇವಾರ್ ಕೂಡ ಕಾಂಗ್ರೆಸ್ನ ಸದಸ್ಯರಾಗಿದ್ದರು, ಮರಿಬಾರದು ನಾವು. ಹೀಗಾಗಿ ಕಾಂಗ್ರೆಸ್ ಅಂತಂದರೆ ಅದು ಈ ಎಲ್ಲ ಬಲಪಂಥೀಯರ ಕೂಟವೂ ಆಗಿತ್ತು ಅನ್ನೋದನ್ನು ನಾವು ಮರಿಬಾರ್ದವಾಗ. ಸೊ ಈ ಅನಿವಾರ್ಯಗಳಿರಲಿಲ್ಲ ಅಂದರೆ ಇವರು ಯಾವತ್ತೂ ಅಂಬೇಡ್ಕರ್ ಬಗ್ಗೆ ಮಾತಾಡ್ತಿರಲಿಲ್ಲ. ಅಂಬೇಡ್ಕರ್ನ ದ್ವೇಷಿಸೋದೇ ಇವರ DNA ಅದೇ ಮೊನ್ನೆ ಅಮಿತ್ ಶಾ ಕೂಡ ಅಂಬೇಡ್ಕರ್ನ ಹೀನಾಯಿಸಿ ಮಾತಾಡಿದ್ದು. ಸೊ ಹೀಗಾಗಿ ಗುಜರಾತ್ನ ಪಠ್ಯಪುಸ್ತಕದಲ್ಲಿ ಅವರು ಅಂಬೇಡ್ಕರ್ನ ಪರಿಚಯ ಮಾಡಬೇಕಾದ್ರೆ ಅಂಬೇಡ್ಕರ್ ಅವರ ರ್ಯಾಡಿಕಲ್ ಅಂಬೇಡ್ಕರ್ ಬೇಕಾಗಿಲ್ಲ ಅವ್ರಿಗೆ. ಹಿಂದೂ ಧರ್ಮದ ಬಗ್ಗೆ ಅತಿ ದೊಡ್ಡ ವಿಶ್ಲೇಷಕ ಮತ್ತು ಹಿಂದೂ ಧರ್ಮದಲ್ಲಿದ್ದರೆ ವಿಮೋಚನೆ ಸಾಧ್ಯ ಇಲ್ಲ ಅಂತ ಹೇಳಿ ಬೌದ್ಧ ಧರ್ಮಕ್ಕೆ ಮತ್ತೆ ಮರಳಿದಂಥ ಅಂಬೇಡ್ಕರ್ ಬೌದ್ಧ ಧರ್ಮ ಸ್ವೀಕರಿಸಿದಾಗಲೂ ಕೂಡ ಹೀನಯಾನ ಮಹಾಯಾನ ಅಲ್ಲ, ಮತ್ತು ಮತ್ತೊಂದೇ ವರ್ತಮಾನಕ್ಕೆ ಬೇಕಾಗಿರುವ ವೈಜ್ಞಾನಿಕವಾದಂಥ ಒಂದು ನವಯಾನವನ್ನೇ ಶುರು ಮಾಡಿದ್ರು. ಅದರಲ್ಲಿ ಬೌದ್ಧ ಧರ್ಮಕ್ಕೆ ಮರಳಬೇಕು ಅಂದರೆ 22 ಪ್ರತಿಜ್ಞೆಗಳನ್ನು ಬೋಧಿಸಿದರು. ಅದರಲ್ಲಿ ರಾಮ, ಕೃಷ್ಣ ಇವರುಗಳು ನನ್ನ ದೇವರಂತ ನಂಬಲ್ಲ, ನನಗೆ ಪುನರ್ಜನ್ಮ ಇತ್ಯಾದಿಗಳಲ್ಲಿ ನಂಬಿಕೆ ಇಲ್ಲ, ಹಿಂದೂ ಗೌರಿ ಗಣೇಶ ಇತ್ಯಾದಿಗಳೆಲ್ಲ ನಾನು ಪೂಜೆ ಮಾಡಲ್ಲ, ನಾನು ಅದನ್ನು ತೊರೆದು ಬೌದ್ಧ ಧರ್ಮವನ್ನು ಸ್ವೀಕರಿಸಿದ್ದಕ್ಕೆ ಪುನರ್ಜನ್ಮ ಎತ್ತಿದ್ದೀನಿ ಅಂತ ನನಗನ್ಸುತ್ತೆ. ಈ ಥರ ಒಂದು ಕಡೆ ಹಿಂದೂ ಧರ್ಮದ ಕಂಪ್ಲೀಟ್ ನಿರಾಕರಣೆ, ಮತ್ತೊಂದು ಕಡೆ ಒಂದು ವೈಜ್ಞಾನಿಕವಾದ ಮೋಕ್ಷದ ಅನ್ವೇಷಣೆ, ಇವೆರಡೂ ಆ 22 ಪ್ರತಿಜ್ಞೆಗಳ ತಾತ್ಪರ್ಯ. ಆದರೆ ಗುಜರಾತ್ ಸರ್ಕಾರ ಏನು ಮಾಡುತ್ತೆ, ಬೌದ್ಧ ಧರ್ಮಕ್ಕೆ ಮತಾಂತರ ಆದರು ಅಂಥೇಳಿ ಆ 22 ಪ್ರತಿಜ್ಞೆಗಳನ್ನೇ ತೆಗೆದುಹಾಕಿರ್ತಾರೆ. ಇದು ತೀರಾ ಇತ್ತೀಚಿನ ಉದಾಹರಣೆಗಳು. ಇನ್ನು ಇವರು ಅಂಬೇಡ್ಕರ್ ಬದುಕಿದ್ದಂಥ ಕಾಲದಲ್ಲಿ ಇನ್ನೆಷ್ಟು ದ್ವೇಷ ಮಾಡಿರ್ಬೋದು. ಒಂದು ಉದಾಹರಣೆ ನಿಮ್ಗೆ ಹೇಳಬೇಕು ಅಂತಂದರೆ, ಇನ್ನೇನು ಜನವರಿ 1ಕ್ಕೆ ಭೀಮಾ ಕೊರೆಗಾಂವ್ ಎಲ್ಲರ ನೆನಪಿನಲ್ಲಿ ಬರುತ್ತೆ. ನಿಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ಭೀಮಾ ಕೊರೆಗಾಂವ್ 1818ರಲ್ಲಿ ದಲಿತರೂ ಕೂಡ ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂಥ, ವಿಶೇಷವಾಗಿ ಅಸ್ಪೃಶ್ಯರು ಹೆಚ್ಚಿನ ಸಂಖ್ಯೆಯಲ್ಲಿ ಇದ್ದಂಥ ಒಂದು ಸೈನ್ಯ ಪೇಶ್ವೆಗಳು ಮಾಡ್ತಿದ್ದಂಥ ತಾರತಮ್ಯವನ್ನು ವಿರೋಧಿಸುತ್ತಾ ಪೇಶ್ವೆಗಳ ಬ್ರಾಹ್ಮಣ್ಯವನ್ನು ಸೋಲಿಸುವುದಕ್ಕೆ ಬ್ರಿಟಿಷ್ ಸೈನ್ಯದ ಜೊತೆ ಸೇರಿ ವಿರೋಚಿತವಾಗಿ ಭೀಮಾ ನದಿಯ ರೇವುನಲ್ಲಿ, ಭೀಮಾ ನದಿಯ ತೀರದಲ್ಲಿ ಕೊರೆಗಾಂವ್ ಸಮೀಪದಲ್ಲಿ ಸತತವಾಗಿ 42 ಗಂಟೆಗಳ ಕಾಲ ಹೋರಾಟ ಮಾಡಿ ಬ್ರಾಹ್ಮಣ ಪೇಶ್ವೆ ಸೈನಿಕರನ್ನು ಸೋಲಿಸ್ತಾರೆ. ಅದು ಮರಾಠ ಸಾಮ್ರಾಜ್ಯದ ಪತನಕ್ಕೂ ಕೂಡ ದಾರಿಯಾಗುತ್ತೆ. ಅದನ್ನು 1900 ಅಲ್ಲಿ ಹುತಾತ್ಮರಾದವ್ರಿಗಾಗಿ ಬ್ರಿಟಿಷರು ತಮ್ಮಿದಕ್ಕೆ, ಯಾಕಂದರೆ ಗೆದ್ದಿದ್ದು ಬ್ರಿಟಿಷರಾದ್ರಿಂದ ತಮಗೆ ಸೇವೆ ಸಲ್ಲಿಸಿ ಪ್ರಾಣ ತೆತ್ತವರದ್ದು ಒಂದು ಸ್ತೂಪವನ್ನು ಕಟ್ಟಿದ್ದಾರೆ ಹುತಾತ್ಮರಿಗೆ. ಆ ಸ್ತೂಪದಲ್ಲಿ ಹಲವಾರು ದಲಿತರ ಹೆಸರಿದೆ, ಅಸ್ಪೃಶ್ಯ ನಾಯಕರ ಹೆಸರಿದೆ, ಸೈನಿಕರ ಹೆಸರಿದೆ, ಮುಸ್ಲಿಮರ ಹೆಸರಿದೆ, ಬೇರೆ ಬೇರೆ ಯಾರ್ಯಾರು ಸತ್ತರು ಅವರೆಲ್ಲರ ಹೆಸರು ಇದೆ. ಅಂಬೇಡ್ಕರ್ ಅವರು 1927ಕ್ಕೆ ಅಲ್ಲಿ ಪ್ರಥಮವಾಗಿ ಭೇಟಿ ಕೊಟ್ಟಾಗ ಈ ಭೀಮಾ ಕೊರೆಗಾಂವ್ ಹೋರಾಟ ಭಾರತದ ಇತಿಹಾಸದಲ್ಲಿ ಅತ್ಯಂತ ಪ್ರಮುಖವಾದದ್ದು. ಯಾಕಂದರೆ ಬ್ರಾಹ್ಮಣಶಾಹಿ ವಿರುದ್ಧ, ಬ್ರಿಟಿಷರ ವಿರುದ್ಧ ಹೋರಾಟ ಮಾಡ್ಬೋದು, ಬ್ರಿಟಿಷ್ ವಸಾಹತುಶಾಹಿ ನಮಗೆ ಎದ್ದು ಕಾಣುತ್ತೆ. ಆದರೆ ಭಾರತದ ವಿಚಿತ್ರ ಪರಿಸ್ಥಿತಿ ಏನಪ್ಪ ಅಂದರೆ, ಭಾರತದ ಒಳಗಡೆನೇ ಆಂತರಿಕವಾಗಿ ಒಂದು ವಸಾಹತುಶಾಹಿ ಇದೆ. 3000 ವರ್ಷದಿಂದ ಏನಿವತ್ತು ಮನುಸ್ಮೃತಿ ಆಧಾರಿತವಾಗಿ ಇವತ್ತು ವೈದಿಕರು ಆಳ್ಕೊಂಡು ಬರ್ತಿದ್ದಾರೆ, ಇದರ ವಿರುದ್ಧ, ಬ್ರಾಹ್ಮಣ್ಯದ ವಿರುದ್ಧ ದಲಿತರು ಸಶಸ್ತ್ರವಾಗಿ ಸೈನಿಕವಾಗಿ ಬಂಡೆದ್ದ ಒಂದು ಬೃಹತ್ತಾದಂಥ ಒಂದು ದಲಿತ ವಿಮೋಚನಾ ಹೋರಾಟ ಭೀಮಾ ಕೊರೆಗಾಂವ್ ಹೋರಾಟ ಅಂಥೇಳಿ ಅದನ್ನು ಒಂದು ಇತಿಹಾಸದ ಮರು ವ್ಯಾಖ್ಯಾನ ಮಾಡಿಕೊಟ್ಟು ದಲಿತರಲ್ಲಿ ಆತ್ಮವಿಶ್ವಾಸ ಹೆಚ್ಚಿಸುವ ಪ್ರಯತ್ನ ಮಾಡ್ತಾರೆ. ಅಲ್ಲಿಂದ ಆಚೆಗೆ ಹಲವಾರು ಸತಿ ಅವರು ಅಲ್ಲಿ ಹೋಗಿ ಭೇಟಿ ಮಾಡ್ತಾರೆ. ವಿಶೇಷವಾಗಿ ಕಳೆದ 30 ವರ್ಷದಲ್ಲಂತೂ ಪ್ರತಿ ಜನವರಿ 1ಕ್ಕೆ ಅಲ್ಲಿಗೆ ಹೋಗೋದು ಒಂದು ದೊಡ್ಡ ಜಾತ್ರೆ ಆಗಿದೆ, ದಲಿತರ ಸ್ವಾಭಿಮಾನದ ಸಂಕೇತವಾಗಿದೆ. ಇನ್ಫ್ಯಾಕ್ಟ್ 2018ರಲ್ಲಿ ಆ ರೀತಿ ದಲಿತರೆಲ್ಲರೂ ಅಲ್ಲಿ ಸೇರಿ ತಮ್ಮ ಸ್ವಾಭಿಮಾನದ ಸಂಕೇತವನ್ನು ಸಂಭ್ರಮಿಸ್ತಿದ್ದಾಗ ಸಾಂಬಾಜಿ ಬಿಡೆ ಅಂತ, ಇದೇ ನರೇಂದ್ರ ಮೋದಿಯವರು ಯಾರನ್ನು ಗುರು ಅಂತ ಕರೀತಾರೆ ಸಂಘ ಪರಿವಾರದ, ಅದೇ ಸಂಘದ ಐಡಿಯಾಲಜಿಯ ಕಾರ್ಯಕರ್ತ ಆತ ಮತ್ತು ಮಿಲಿಂದ್ ಅಂತ ಇನ್ನೊಬ್ಬ BJPಯ ಕಾರ್ಯಕರ್ತ, ಇವರೆಲ್ಲರೂ ಸಂಚು ಮಾಡಿ ದಾಳಿ ಮಾಡಿದ್ರು ಭೀಮಾ ಕೊರೆಗಾಂವ್ನಲ್ಲಿ ಸೇರಿದ್ದಂಥ ದಲಿತರ ಮೇಲೆ. ದಾಳಿಕೋರರನ್ನು ಅರೆಸ್ಟ್ ಮಾಡೋದ್ರ ಬದಲಿಗೆ ಆಗ ಅಲ್ಲಿದ್ದಂಥ, ಇವತ್ತು ಏನು ಮತ್ತೆ ಫಡ್ನವೀಸ್ ಮುಖ್ಯಮಂತ್ರಿ ಆಗಿದ್ದಾರೆ, ಆಗಲೂ ಕೂಡ ಅವರೇ ಮಹಾರಾಷ್ಟ್ರದಲ್ಲಿ ಫಡ್ನವೀಸ್ ಮುಖ್ಯಮಂತ್ರಿ ಆಗಿದ್ದರು. ಈ ಭೀಮಾ ಕೊರೆಗಾಂವ್ ಪೂನಾ ಸಮೀಪ ಬರುತ್ತದು, ಮಹಾರಾಷ್ಟ್ರದ ಭಾಗ. ಸೊ ಆತ
ಒಂದು ನವಪೇಶ್ವಾಶಾಹಿ ದಾಳಿಯನ್ನು ಮಾಡಿ ದಲಿತರನ್ನ ಸಾವಿರಾರು ಸಂಖ್ಯೆಯಲ್ಲಿ ಬಂಧಿಸಿ ಲಾಠಿ ಚಾರ್ಜ್ ಮಾಡಿ ಆ ನಂತರದಲ್ಲಿ ಈ ಪ್ರಕರಣವನ್ನು ಬಳಸಿಕೊಂಡು ಮೋದಿಯವರ ಈ ನವಪೇಶ್ವಾಶಾಹಿಯ ವಿರುದ್ಧ ಯಾರ್ಯಾರು ಭಾರತದಾದ್ಯಂತ ಹೋರಾಟ ಮಾಡ್ತಿದ್ರು ಅವರೆಲ್ಲರನ್ನೂ ಕೂಡ ವಿಶೇಷವಾಗಿ ಚಿಂತಕರನ್ನ ಬುದ್ಧಿಜೀವಿಗಳನ್ನ ಜೈಲಲ್ಲಿಟ್ಟರು. ಭೀಮಾ ಕೊರೆಗಾಂವ್ ಪ್ರಕರಣದಲ್ಲಿ ಜೈಲಿನೊಳಗಾದಂಥವರು ಒಟ್ಟು 18 ಜನ, ಅದರಲ್ಲಿ ಕೇವಲ 9 ಜನ ಹೊರಗೆ ಬಂದಿದ್ದಾರೆ, ಈಗಲೂ ಕೂಡ ಜೈಲಿನಲ್ಲಿದ್ದಾರೆ. ಇದು ಇವರು ದಲಿತರ ಬಗ್ಗೆ, ಭೀಮಾ ಕೊರೆಗಾಂವ್ ಬಗ್ಗೆ ಇವತ್ತು ವರ್ತಮಾನದಲ್ಲೂ ತೋರಿಸ್ತಿರುವಂಥ ಗೌರವ. ಅದಿರಲಿ, ಆಗ ಏನು ಅಭಿಪ್ರಾಯ ಇತ್ತು ಭೀಮಾ ಕೊರೆಗಾಂವ್ ಬಗ್ಗೆ? ಆಗ ಇನ್ಫ್ಯಾಕ್ಟ್ ರಾಷ್ಟ್ರೀಯ ಸ್ವಯಂ ಸೇವಕ ಸಂಘದ 2ನೇ ಸರಸಂಘ ಚಾಲಕ ಗೋಳ್ವಾಲ್ಕರ್ ಅವರು, ಇನ್ನೂ ಗೋಳ್ವಾಲ್ಕರ್ ಅವಾಗ ಸರಸಂಘ ಚಾಲಕರಾಗಿರಲಿಲ್ಲ, ಆದರೆ ಹೆಡ್ಗೇವಾರ್ ಅವ್ರನ್ನ ಬಿಟ್ಟರೆ 2ನೇ ಅತ್ಯಂತ ಮುಖ್ಯ ನಾಯಕರಾಗಿದ್ದರು. ಅವರು ಇನ್ಫ್ಯಾಕ್ಟ್ ತಮ್ಮ ಬರಹಗಳಲ್ಲಿ ಇದನ್ನು ಎಲ್ಲಿಂದ ತೊಗೊಂಡಿದ್ದೀವಿ ಅನ್ನೋದ್ರ ಬಗ್ಗೆನೂ ನಾನು ಹೇಳ್ತೀನಿ, ದಯವಿಟ್ಟು ಆಸಕ್ತರು ಇದನ್ನು ಗಮನಿಸಬೇಕು. ಇವರು ಗೋಳ್ವಾಲ್ಕರ್ ಅವರ ಬರಹ ಬಂಚ್ ಆಫ್ ಥಾಟ್ಸ್, ಚಿಂತನ ಗಂಗಾ ಅಂಥೇಳಿ ಅವ್ರದ್ದು ಕನ್ನಡದಲ್ಲೂ ಇದೆ. ಬಂಚ್ ಆಫ್ ಥಾಟ್ಸ್ ಅನ್ನುವಂತಹ ಇಂಗ್ಲೀಷ್ ಪುಸ್ತಕದ, ಇದು 1965ರಲ್ಲಿ ಮೊದಲು ಬೆಂಗಳೂರಿನಲ್ಲೇ ಪ್ರಕಟಣೆ ಆಯಿತು ರಾಷ್ಟ್ರೋತ್ಥಾನ ಸಾಹಿತ್ಯದವರು. ಅದರ ಪುಟ 111ರಲ್ಲಿ ಅವರು ಹೀಗೆ ಹೇಳ್ತಾರೆ ಗೋಳ್ವಾಲ್ಕರ್ ಅವರು, ಅದನ್ನು ಓದಿ ತಮ್ಮ ಗಮನಕ್ಕೆ ತರ್ತೀನಿ. ಹಾಲಿ ಜಾತಿ ವಿಕೃತಿಗಳನ್ನು ಮೀರಿ, ಇದು ಗೋಳ್ವಾಲ್ಕರ್ ಹೇಳ್ತಿರೋವಂಥದ್ದು, ಹಾಲಿ ಜಾತಿ ವಿಕೃತಿಗಳನ್ನು ಮೀರಿ ಎಲ್ಲರೊಡನೆ ಒಂದುಗೂಡಬೇಕೆಂಬ ಹೊಣೆಗಾರಿಕೆಯು ಕೆಲವು ಜಾತಿ ವಿರೋಧಿ ಉತ್ಸಾಹಿಗಳ ಹೃದಯದಲ್ಲಿ ಮಾತ್ರ ಕಂಡುಬರುತ್ತದೆ. ವಾಸ್ತವವಾಗಿ ಜಾತಿ ವಿರೋಧ ಎಂಬುದನ್ನು ಬಹುಪಾಲು ನಾಯಕರು, ದಯವಿಟ್ಟು ಕಿವಿಗೊಟ್ಟು ಕೇಳಿ, ಇವರಿಗೆ ಅಂಬೇಡ್ಕರ್ ಬಗ್ಗೆ ಯಾವ ಬಗೆಯ ಸಂಘ ಪರಿವಾರದ ಸರಸಂಘ ಚಾಲಕ ಅಂದರೆ ಪರಮೋಚ್ಚ ನಾಯಕರು, ಇವರ ಅಭಿಪ್ರಾಯವೇ ಇಡೀ RSSನ ಅಭಿಪ್ರಾಯ, RSSನ ಎಲ್ಲ ಕವಲುಗಳ ಅಭಿಪ್ರಾಯವೂ ಕೂಡ ಆಗಿರುತ್ತೆ. ಇವರು ಹೇಳ್ತಿರೋದು, ವಾಸ್ತವವಾಗಿ ಜಾತಿ ವಿರೋಧ ಎಂಬುದನ್ನು ಬಹುಪಾಲು ನಾಯಕರು ತಮ್ಮದೇ ಜಾತಿ ಜನರಲ್ಲಿ ಉತ್ತಮ ಸ್ಥಾನವನ್ನು ಪಡೆದುಕೊಳ್ಳಲು ಮುಖವಾಡವಾಗಿ ಬಳಸುತ್ತಾರೆ. ನೇರವಾಗಿ ಅಂಬೇಡ್ಕರ್ನ ಉದ್ದೇಶಿಸಿ ಮಾತಾಡ್ತಿದ್ದಾರೆ. ಯಾತಕ್ಕೆ ಅಂತ ನಂತರ ಹೇಳ್ತೀನಿ. ಚಿಂತನೆಯ ಬಂಚ್ ಆಫ್ ಥಾಟ್ಸ್ನ ಪುಟ 111. ಈ ವಿಷಯವು ನಮ್ಮ ರಾಜಕಾರಣದಲ್ಲಿ ಎಷ್ಟು ಆಳವಾಗಿ ಹೊಕ್ಕಿಬಿಟ್ಟಿದೆ ಎಂಬುದಕ್ಕೆ ಕೆಲವು ವರ್ಷಗಳ ಹಿಂದೆ ನಡೆದ ಒಂದು ಘಟನೆ ಸಾಕ್ಷಿಯಾಗಿದೆ. ಪೂನಾದ ಬಳಿ ಬ್ರಿಟಿಷರು ಪೇಶ್ವೆಗಳ ವಿರುದ್ಧ ಗಳಿಸಿದ ಜಯದ ಸ್ಮಾರಕವಾಗಿ 1818ರಲ್ಲಿ ಸ್ಥಾಪಿಸಿರುವ ಒಂದು ವಿಜಯ ಸ್ತಂಭವಿದೆ ಭೀಮಾ ಕೊರೆಗಾಂವ್ನಲ್ಲಿ. ಒಬ್ಬ ಪ್ರಖ್ಯಾತ ಹರಿಜನ ನಾಯಕರು, ಅಂಬೇಡ್ಕರ್ ಬಗ್ಗೆ ಹೇಳ್ತಿದ್ದಾರೆ, ಒಬ್ಬ ಪ್ರಖ್ಯಾತ ಹರಿಜನ ನಾಯಕರು ಒಮ್ಮೆ ಈ ಸ್ತಂಭದ ಕೆಳಗೆ ತನ್ನ ಜಾತಿಯ ಜನರನ್ನು ಉದ್ದೇಶಿಸಿ ಭಾಷಣ ಮಾಡಿದ್ದರು. ಬ್ರಾಹ್ಮಣರಾದ ಪೇಶ್ವೆಗಳನ್ನು ಸೋಲಿಸುವಲ್ಲಿ ತಮ್ಮ ಜನರೇ ದೊಡ್ಡ ಪಾತ್ರವನ್ನು ವಹಿಸಿದ್ದರಿಂದ ಈ ಸ್ತಂಭವು ಬ್ರಾಹ್ಮಣರ ವಿರುದ್ಧ ಹರಿಜನರ ವಿಜಯವನ್ನು ಸೂಚಿಸುವ ಸ್ತಂಭವಾಗಿದೆ ಎಂದು ಅವರು ಹೇಳಿದ್ದರು. ಒಬ್ಬ ದೊಡ್ಡ ನಾಯಕರು ನಮ್ಮ ಗುಲಾಮಗಿರಿಯ ಸಂಕೇತವನ್ನು ನಮ್ಮ ವಿಜಯದ ಸಂಕೇತವೆಂದು ಬಣ್ಣಿಸುವುದನ್ನು ಹಾಗೂ ವಿದೇಶಿಯರ ಗುಲಾಮರಾಗಿ ನಮ್ಮದೇ ಅಣ್ಣ ತಮ್ಮಿಂದರ ವಿರುದ್ಧ ಸಮರ ನಡೆಸಿದ ಹೀನಾಯ ಕೃತ್ಯವನ್ನು ಒಂದು ಹಿರಿಮೆ ಎಂದು ಬಣ್ಣಿಸುವುದನ್ನು ಕೇಳಿಸಿಕೊಂಡರೆ ಹೃದಯ ಹೆಪ್ಪುಗಟ್ಟುತ್ತದೆ. ದಲಿತರ ಬದುಕು ಪೇಶ್ವೆಗಳ ಕಾಲದಲ್ಲಿ ಎಷ್ಟು ದಾರುಣವಾಗಿತ್ತು ಅನ್ನೋದರಿಂದ ಇವ್ರ ಹೃದಯ ಹೆಪ್ಪುಗಟ್ಟಲಿಲ್ಲ. ಪೇಶ್ವೆಗಳನ್ನು ಸೋಲಿಸುವುದಕ್ಕೆ ಪೇಶ್ವೆಗಳು ಮಾಡ್ತಿದ್ದಂಥ ಜಾತಿ ತಾರತಮ್ಯದ ವಿರುದ್ಧ ಬಂಡೆದ್ದು ಬ್ರಿಟಿಷರ ಜೊತೆ ಕೈಗೂಡಿಸಿದ್ದಕ್ಕೆ ಇವ್ರಿಗೆ ಹೃದಯ ಹೆಪ್ಪುಗಟ್ತಿದೆ. ಆ ನಾಯಕರ ಕಣ್ಣುಗಳು, ಅಂಬೇಡ್ಕರ್ ಅವರ ಕಣ್ಣುಗಳು ಎಷ್ಟು ದ್ವೇಷದಿಂದ ಕುರುಡಾಗಿದೆ ಎಂದರೆ ಆ ಯುದ್ಧದಲ್ಲಿ ಗೆದ್ದವರು ಯಾರು ಮತ್ತು ಸೋತವರು ಯಾರು ಎಂಬುದನ್ನು ಕೂಡ ಗುರುತಿಸಲಾಗದಷ್ಟು ಕುರುಡಾಗಿದೆ. ಎಂಥ ವಿಕೃತಿ ಅಂಬೇಡ್ಕರ್ ಅವ್ರನ್ನ. ಯಾಕಂದರೆ ನಿಮಗೆ ತುಂಬ ಸ್ಪಷ್ಟ, ಆಗ ಭೀಮಾ ಕೊರೆಗಾಂವ್ಗೆ ಹೋಗಿ ಇದು ದಲಿತರು ಬ್ರಾಹ್ಮಣಶಾಹಿಗಳ ವಿರುದ್ಧ ಮಾಡಿದ ಹೋರಾಟ ಅಂತ ವ್ಯಾಖ್ಯಾನ ಕೊಟ್ಟ ಏಕೈಕ ಐತಿಹಾಸಿಕ ನಾಯಕ ಅಂಬೇಡ್ಕರ್. ಬೇರೆ ಯಾವ ದಲಿತ ನಾಯಕರು ಅಲ್ಲಿಗೆ ಹೋಗುವುದಿಲ್ಲ, ಈ ಥರ ಆ ಹೋರಾಟವನ್ನು ವ್ಯಾಖ್ಯಾನವೂ ಮಾಡಿಲ್ಲ. ಇದು ನೇರವಾಗಿ ಅಂಬೇಡ್ಕರ್ಗೆ ಹೇಳಿದ್ದು. ಮತ್ತು ಅದನ್ನು ಒಂದು ವಿಕೃತಿ ಅಂತ ಕರೆಯುವಂತಹ ಧಾಷ್ಟ್ಯ ಸಂಘ ಪರಿವಾರಕ್ಕಿದೆ. ಇವತ್ತು ನಾಚಿಕೆಗೆಟ್ಟು ನಾವು ಅಂಬೇಡ್ಕರ್ ಅವರ ನಿಜವಾದ ಅನುಯಾಯಿಗಳು ಅಂತಾರೆ ಅಂಬೇಡ್ಕರ್ನ ದ್ವೇಷಿಸ್ತಿದ್ದಂಥ ಸಂಘ ಪರಿವಾರ. ಯಾತಕ್ಕೆ ನಾನು ದ್ವೇಷಿಸ್ತಿದ್ದು ಈ ಸಂಘ ಪರಿವಾರ ಅಂತ ಹೇಳ್ತೀನಿ. ನೀವು ಸ್ವಾತಂತ್ರ್ಯ ಪೂರ್ವದ ಇತಿಹಾಸಕ್ಕೆ ಹೋದರೆ ಆ ಕಾಲಘಟ್ಟದಲ್ಲಿ ಬ್ರಿಟಿಷರು ಭಾರತಕ್ಕೆ ಒಂದು ಜವಾಬ್ದಾರಿ ಸರ್ಕಾರ ಕೊಡಬೇಕು, ಸ್ಥಳೀಯರಿಗೆ ಹಂತ ಹಂತವಾಗಿ ಆಡಳಿತದಲ್ಲೋ ಶಾಸನ ಸಭೆಯಲ್ಲೋ ಪಾಲು ಕೊಡಬೇಕು ಅಂತ ಬಂದಾಗ ಆ ಪಾಲು ಹೇಗೆ ಕೊಡಬೇಕು ಅನ್ನೋ ಚರ್ಚೆ ಬರುತ್ತೆ. ಇದ್ರ ಬಗ್ಗೆ ನಂತರನೂ
ದೀರ್ಘವಾಗಿ ಚರ್ಚೆ ಮಾಡೋಣ. ಅದು ಬಂದಾಗ ಇಲ್ಲಿ ಧರ್ಮಗಳ ಆಧಾರದಲ್ಲಿ ಜನರನ್ನು ಗುರುತಿಸುತ್ತೆ, ಅವರ ಒಡೆದಾಡುವ ನೀತಿಯ ಭಾಗವಾಗಿ. ಇಡೀ ಭಾರತೀಯರಿಗೆ ಒಂದು ಅಂತ ಹೇಳ್ತೀರ, ಮುಸ್ಲಿಮರಿಗೆ ಇಷ್ಟು, ಸಿಖ್ಖರಿಗೆ ಇಷ್ಟು ಅಂತ ಹೇಳ್ತಾರೆ. ಆಗ ಅಂಬೇಡ್ಕರ್ ಅವರು ನಮ್ಮನ್ನು ಯಾವತ್ತೂ ಹಿಂದೂಗಳು ಅಂತ ಪರಿಗಣಿಸೇ ಇಲ್ಲ, ಈ ಮೇಲ್ಜಾತಿ ಹಿಂದೂಗಳು. ಆದ್ದರಿಂದ ಈ ಒಂದು ಬ್ರಿಟಿಷರ ಏನು ಜವಾಬ್ದಾರಿ ಸರ್ಕಾರ ಕೊಡಬೇಕು ಅಂತಿದೆ, ಅದರಲ್ಲಿ ನಿಜಕ್ಕೂ ಕೂಡ ನೀವು ರೆಸ್ಪಾನ್ಸಿಬಲ್ ಸರ್ಕಾರ ಅಲ್ಲ ಕೊಡಬೇಕಾಗಿರೋದು, ರೆಪ್ರೆಸೆಂಟೇಟಿವ್ ಸರ್ಕಾರ. ಜವಾಬ್ದಾರಿ ಸರ್ಕಾರವೂ ಆಗಿರಬೇಕು, ಪ್ರಾತಿನಿಧ್ಯ ಇರುವ ಸರ್ಕಾರ ಆಗಬೇಕು. ನಮ್ಮನ್ನು ಮನುಷ್ಯರೇ ಅಲ್ಲ ಅಂತ ಪರಿಗಣಿಸುವಂತಹ ಹಿಂದೂ ಚೌಕಟ್ಟಿನ ಒಳಗಡೆ ನೀವು ದಲಿತರು ಅಂತ ಅದರ ಭಾಗ ಅಂತ ಪರಿಗಣಿಸ್ಬಿಟ್ರೆ ನಮಗೆ ಪ್ರಾತಿನಿಧ್ಯ ಸರ್ಕಾರ ಸಿಗೋದಿಲ್ಲ, ಪ್ರಾತಿನಿಧ್ಯ ಸಿಗಲ್ಲ. ಪ್ರಾತಿನಿಧ್ಯ ಇರಲಿಲ್ಲ ಅಂದರೆ ನಿಮ್ಮದು ಜವಾಬ್ದಾರಿ ಸರ್ಕಾರ ಆಗಲ್ಲ ಅಂಥೇಳಿ ಭಾಳ ಸ್ಪಷ್ಟವಾಗಿ ದಲಿತರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ಬೇಕು ಅಂತಂದ್ಬಿಟ್ಟು 1919ರಲ್ಲಿ ಸೌತ್ ಬರೋ ಕಮಿಷನ್ ಅಂತೇಳಿ ಬ್ರಿಟಿಷರೇನು ನೇಮಕ ಮಾಡಿದರು. ಆ ಕಾಲಘಟ್ಟದಿಂದಲೂ ಕೂಡ ಅಂಬೇಡ್ಕರ್ ಬಹಳ ಗಟ್ಟಿಯಾಗಿ ಪ್ರತಿಪಾದಿಸ್ತಿರ್ತಾರೆ. ಇದು ಕಾಂಗ್ರೆಸ್ಗೂ ಬಾಯಿಗೆ ಬಿಸಿ ತುಪ್ಪ ಆಗುತ್ತೆ. ಅದೆಲ್ಲಕ್ಕಿಂತ ವಿಶೇಷವಾಗಿ ಸಂಘ ಪರಿವಾರಕ್ಕೆ ಅತ್ಯಂತ ಆಳದಲ್ಲಿ ಅಂಬೇಡ್ಕರ್ನ ದ್ವೇಷಿಸೋದಕ್ಕೆ ಕಾರಣ ಆಗುತ್ತೆ. ಯಾಕಂದರೆ ಅವರ ಪ್ರಕಾರ ದಲಿತರು ಈ ಬ್ರಾಹ್ಮಣೀಯ ಚೌಕಟ್ಟಿನ ಒಳಗಡೆ ಆಳದಲ್ಲಿ ದಾಸ್ಯದಲ್ಲಿರಬೇಕು. ದಲಿತರು ಹಿಂದೂಗಳಲ್ಲ ಅಂತಂದರೆ ಇವರು ಹಿಂದೂ ದ್ರೋಹಿ, ದೇಶದ್ರೋಹಿ, ಧರ್ಮದ್ರೋಹಿ ಅಂತೇಳಿ ಇವರ ಒಟ್ಟಾರೆ ಗ್ರಹಿಕೆಯಾಗಿತ್ತು. ಇದು ತುಂಬ ಸ್ಪಷ್ಟವಾಗಿ ಯಾವಾಗ ಗೊತ್ತಾಗುತ್ತಪ್ಪ ಅಂತಂದರೆ, ಇದ್ರ ಬಗ್ಗೆ ಒಬ್ಬರು ಮೆಡೋಕ್ರಾಫ್ಟ್ ಅಂಥೇಳಿ ವಿದೇಶದ ಒಬ್ಬ ವಿದ್ವಾಂಸ ಭಾರತದ ಈ ಇತಿಹಾಸವನ್ನು, ಅಂದರೆ 1927ರಿಂದ 47 ತನಕ ಹಿಂದೂ ಮಹಾಸಭಾ ಮತ್ತು ದಲಿತ ರಾಜಕಾರಣ ಹೇಗಿತ್ತು ಅಂತಂದ್ಬಿಟ್ಟು ಕೂಲಂಕುಷವಾಗಿ ಅಧ್ಯಯನ ಮಾಡಿ, ಅದಕ್ಕೆ ಅವರು ತೀನ್ಮೂರ್ತಿ ಭವನ್ಗೆ ಹೋಗಿ, ನೆಹರು ಮ್ಯೂಸಿಯಮ್ಗೆ ಹೋಗಿ ಪ್ರಧಾನ ಆಕರ ಗ್ರಂಥಗಳನ್ನೆಲ್ಲ ಚರ್ಚೆ ಮಾಡಿ ಅದರಲ್ಲಿ ಮುಂಜೆ ಡೈರಿ ಅಂತಂದ್ಬಿಟ್ಟು ಅದರಲ್ಲಿ ಇದ್ದಂಥ ವಿಷಯಗಳನ್ನು ನಮ್ಮ ಗಮನಕ್ಕೆ ತರ್ತಾರೆ. ಆಸಕ್ತರು ಬರ್ಕೋಬೋದು. ಕೀತ್ ಮೆಡೋಕ್ರಾಫ್ಟ್ ಅಂತೇಳಿ ಅವರ ಹೆಸರು. ದಿ ಮುಂಜೆ ಅಂಬೇಡ್ಕರ್ ಪ್ಯಾಕ್ಟ್ ಅನ್ನುವಂತಹ ಒಂದು ಉಲ್ಲೇಖದಲ್ಲಿ ಮುಂಜೆ ಡೈರಿನಲ್ಲಿ, ನೆಹರು ಮೆಮೋರಿಯಲ್ ಮ್ಯೂಸಿಯಂನಲ್ಲಿರುವ ಮುಂಜೆ ಡೈರಿನಲ್ಲಿರುವ ಮಾತುಗಳನ್ನು ಈಗ ನಾನು ನಿಮ್ಮ ಎದುರಿಗೆ ಓದಕ್ಕೆ ಹೋಗ್ತಿದ್ದೀನಿ. ಅದರಲ್ಲಿ ಅವ್ರು ಹೇಳೋದೇನಪ್ಪ ಅಂದರೆ, ಆ ಕಾಲಘಟ್ಟ ನಾನು ಹೇಳಿದೆ ನಿಮಗಾಗಲೇ, ಆ ಕಾಲಘಟ್ಟದಲ್ಲಿ ಅಂಬೇಡ್ಕರ್ ಅವರು ಪ್ರತ್ಯೇಕ ಹಿಂದೂ ಚೌಕಟ್ಟಿನ ಆಚೆಗೆ ಪ್ರತ್ಯೇಕ ಪ್ರಾತಿನಿಧ್ಯವನ್ನು ಕೇಳ್ತಿದ್ದಾರೆ. ಆ ಕಾಲಘಟ್ಟದಲ್ಲಿ ಈ BS ಮೂಂಜೆ ಯಾರು? BS ಮೂಂಜೆ ಸಾವರ್ಕರ್ರ ಅತ್ಯಂತ ಪ್ರೀತಿಯ ಅನುಯಾಯಿ ಮತ್ತು ಹಿಂದೂ ಮಹಾಸಭಾದ ಅತಿದೊಡ್ಡ ನಾಯಕ. ಅಷ್ಟು ಮಾತ್ರ ಅಲ್ಲದಿರ 1925ರ ವಿಜಯದಶಮಿ ದಿನದಂದು ರಾಷ್ಟ್ರೀಯ ಸ್ವಯಂ ಸೇವಕ ಸಂಘ RSS ತನ್ನ ಪ್ರಪ್ರಥಮವಾದಂಥ ಸಂಸ್ಥಾಪನೆಯನ್ನು ಮಾಡಿದಾಗ 5 ಜನ ನಾಯಕರಿದ್ದರು. ಹೆಡ್ಗೇವಾರನ್ನು ಒಳಗೊಂಡು, ಅದರ ಸಂಸ್ಥಾಪಕ ಹೆಡ್ಗೇವಾರನ್ನು ಒಳಗೊಂಡು, ಹೆಡ್ಗೇವಾರ್ ಜೊತೆ ಇದ್ದಂಥ ಇನ್ನೊಬ್ಬ ಅತಿ ದೊಡ್ಡ ನಾಯಕ BS ಮೂಂಜೆ. ಹಿಂದೂ ಮಹಾಸಭಾ ಮತ್ತು ಸಂಘ ಪರಿವಾರಕ್ಕೆ ಈ ಥರ ಬಹಳ ಹತ್ತಿರದ ಸಂಬಂಧ ಇದೆ. ಇನ್ಫ್ಯಾಕ್ಟ್ ಸಂಘ ಪರಿವಾರದ ಈ ವಿಶೇಷವಾಗಿ RSS ಹಿಂದೂ ಮಹಾಸಭಾದ ನೆರಳಾಗಿ ಕೆಲಸ ಮಾಡಿದೆ. ಚುನಾವಣೆಯಲ್ಲಿ ಮಾತ್ರ 1937ರಲ್ಲಿ ಅವರ ಪ್ರಚಾರಕ್ಕೆ ಹೋಗಲಿಲ್ಲ ಬಿಟ್ಟರೆ ಹೆಚ್ಚು ಕಡಿಮೆ ಇವತ್ತು ಹಿಂದೂ ಮಹಾಸಭಾ ಅಂತ ಇತಿಹಾಸದಲ್ಲಿ ಬರುವಂತಹ ಎಲ್ಲ ವಿಷಯಗಳು ಕೂಡ ಸಂಘ ಪರಿವಾರಕ್ಕೂ ಅನ್ವಯಿಸುತ್ತೆ. ಯಾಕಂದರೆ ಸಂಘ ಪರಿವಾರ ಹಿಂದೂ ಮಹಾಸಭಾಕ್ಕೆ ಕೈಯಾಗಿ, ಕಾಲಾಗಿ, ಒಟ್ಟಾರೆ ಅದರ ದೇಹವಾಗಿ ಕೆಲಸ ಮಾಡಿದೆ. ಇಂಥ BS ಮೂಂಜೆ ಹೇಳೋದೇನು, ಇವತ್ತಿನ ಸಂದರ್ಭದಲ್ಲಿ ನಾವು ನಮ್ಮ ಎಲ್ಲ ಶಕ್ತಿಯನ್ನು, ಹಣ ಮತ್ತು ಇನ್ನಿತರ ಸಂಪನ್ಮೂಲಗಳನ್ನು ಒಗ್ಗೂಡಿಸಿ ಮಾಡಬೇಕಾದ ತುರ್ತು ಕೆಲಸವೆಂದರೆ, ಅವರು ಆಗ್ತಾನೆ ಜರ್ಮನಿಗೆ ಕೂಡ ಹೋಗಿ ಬಂದಿರ್ತಾರೆ BS ಮೂಂಜೆ ಅವರು. ಜರ್ಮನಿನಲ್ಲಿ ಹಿಟ್ಲರು ಮತ್ತು ಇಟಲಿನಲ್ಲಿ ಫ್ಯಾಸಿಸ್ಟ್ ಪಾರ್ಟಿನಲ್ಲಿ ಮುಸಲೋನಿ ಇಡೀ ಯುವಕರನ್ನು ಸೈನಿಕವಾಗಿ, ಅಂದರೆ ಸೈನ್ಯಕ್ಕೆ ಸೇರಿಸಿ ಮಾತ್ರ ಅಲ್ಲ, ಒಂದು ಈ ಅಧಿಕೃತ ಸೈನ್ಯವಲ್ಲದಿರೋ ಒಂದು ಸಶಸ್ತ್ರ ಸಂಘಟನೆಗಳನ್ನು ಕಟ್ಟುವುದಕ್ಕೆ, ಯುವಕರಿಗೆ ಸೈನಿಕರ ತರಬೇತಿಯನ್ನು ಕೊಡುವುದಕ್ಕೆ ಒಂದು ರೀತಿಯ ಸಂಘಟನೆಗಳನ್ನು ಕಟ್ತಿದ್ದಾರೆ. RSSನ ಆ ಥರ ಕಟ್ಟಬೇಕು ಅನ್ನೋದು ಇವರ ಆಶಯ ಆಗಿತ್ತು. ಅದನ್ನು ನೋಡ್ಕೊಂಬಂದೇ ಇವರಿಗೆ ಕಾಕಿ ಚಡ್ಡಿ, ಬಿಳಿ ಶರ್ಟು, ಕೋಲು ಎಲ್ಲ ಕೊಟ್ಟು ಆ ಯೂನಿಫಾರ್ಮು, ಪ್ರತಿ ದಿವಸ ಬೆಳಗ್ಗೆ ಎದ್ದು ಕೋಲ್ನಲ್ಲಿ ಸಾಮು, ಇವೆಲ್ಲವನ್ನು ಕಲಿಸೋದಕ್ಕೆ ಶುರುವಾಗಿದ್ದೇನಪ್ಪ ಅಂದರೆ, ನಮಗೆ ಇಟಲಿಯ ಫ್ಯಾಸಿಸ್ಟ್ ಪಾರ್ಟಿ ಏನಿದೆ ಅವರ ಯುವ ಸಂಘಟನೆ ನಮಗೆ ಮಾದರಿಯಾಗಬೇಕು ಅನ್ನೋದು ಮೂಂಜೆಯವರ ಆಶಯವಾಗಿತ್ತು. ಅವರೇನು ಹೇಳ್ತಿದ್ದಾರೆ, ಇವತ್ತಿನ ಸಂದರ್ಭದಲ್ಲಿ ನಾವು ನಮ್ಮ ಎಲ್ಲ ಶಕ್ತಿಯನ್ನು, ಹಣ ಮತ್ತು ಇನ್ನಿತರ ಸಂಪನ್ಮೂಲಗಳನ್ನು ಒಗ್ಗೂಡಿಸಿ ಮಾಡಬೇಕಾದ ತುರ್ತು ಕೆಲಸವೆಂದರೆ ಸವರ್ಣೀಯ ಹಿಂದೂಗಳ ಸೈನಿಕ ತರಬೇತಿ. ಆ ತರಬೇತಿಯನ್ನು ಪಡೆದವರು ನಂತರದಲ್ಲಿ
ದಯವಿಟ್ಟು ಇದನ್ನು ಕೇಳಿಸ್ಕೋಬೇಕು. ಆ ತರಬೇತಿಯನ್ನು ಪಡೆದವರು ನಂತರದಲ್ಲಿ ಹಿಂದೂ ಧರ್ಮವನ್ನು ತೊರೆಯುವವರನ್ನು ಮತ್ತು ಆ ರೀತಿ ಹಿಂದೂ ಶ್ರದ್ಧೆಯನ್ನು ತೊರೆಯುವಂತೆ ಮಾಡುವವರನ್ನು ಶಿಕ್ಷಿಸಲು ಸಮರ್ಥವಾಗಿರುತ್ತದೆ. ನೇರವಾಗಿ ಅಂಬೇಡ್ಕರ್ಗೆ ಹೇಳ್ತಿರುವ ಮಾತಿದು. ಸವರ್ಣೀಯ ಹಿಂದೂಗಳು ಸೈನಿಕವಾಗಿ ಸಂಘಟನೆ ಮಾಡಿಕೊಂಡು ಯಾರ ಮೇಲೆ ದಾಳಿ ಮಾಡಬೇಕು, ಹಿಂದೂ ಚೌಕಟ್ಟಿನಿಂದ ಹೊರಗೆ ಬರಬೇಕು ಅಂತ ಹೇಳೋರ ಮೇಲೆ ದಾಳಿ ಮಾಡಬೇಕು. ಅಂದರೆ ಭೌತಿಕ ದಾಳಿ, ಅಂಬೇಡ್ಕರ್ ಮೇಲೆ ಭೌತಿಕ ದಾಳಿ ಮಾಡುವುದಕ್ಕೂ ಕೂಡ ತಯಾರಾಗಿದ್ದಂಥ ಸಂಘಟನೆಯ ಸಂತಾನಗಳು ಇವತ್ತು ಸಂಸತ್ತಿನಲ್ಲಿ ನಾವು ಅಂಬೇಡ್ಕರ್ ಅವರ ಅನುಯಾಯಿಗಳು ಅಂತ ಹೇಳ್ತಿದ್ದಾರೆ. ಇನ್ಫ್ಯಾಕ್ಟ್ 1932ರಲ್ಲಿ ರೌಂಡ್ ಟೇಬಲ್ ಕಾನ್ಫರೆನ್ಸ್ ಆಗಿ ಅಲ್ಲಿ ದಲಿತರಿಗೆ ಪ್ರತ್ಯೇಕ ಪ್ರಾತಿನಿಧ್ಯ ಸಿಕ್ಕಿ, ಅದಾದಮೇಲೆ ಪೂನಾ ಪ್ಯಾಕ್ಟಲ್ಲಿ ಇದರ ಬಗ್ಗೆ ನಂತರ ಚರ್ಚೆ ಮಾಡೋಣ, ಗಾಂಧಿಯವರು ದಲಿತರಿಗೆ ಮಾಡಿದ ಮಹಾದ್ರೋಹದಿಂದಾಗಿ ಆ ಒಂದು ದಲಿತ ಪ್ರತ್ಯೇಕ ಪ್ರಾತಿನಿಧ್ಯ ಕಳ್ಕೊಂಡಂಥ ಹೊತ್ತಿನಲ್ಲಿ ಇದೇ ಮುಂಜೆ ಹೇಳುವಂಥ ಮಾತೇನಪ್ಪ ಅಂದರೆ, ಅಂಬೇಡ್ಕರ್ ಅವರ ಮೇಲೆ ತುಂಬ ಹೆಸರಿಸಿ ಹೇಳುತ್ತಾರೆ, ಅಂಬೇಡ್ಕರ್ ಅವರ ಮೇಲೆ ಮತ್ತು ಅಸ್ಪೃಶ್ಯರ ಮೇಲೆ ಹಣವನ್ನು ಖರ್ಚು ಮಾಡುವುದೆಂದರೆ ಹಾವಿಗೆ ಹಾಲೆರೆದಂತೆ. ಇದು ಅಂಬೇಡ್ಕರ್ ಬಗ್ಗೆ ಸಂಘ ಪರಿವಾರಕ್ಕಿರುವ ದ್ವೇಷ. ನಾವು ಅಸ್ಪೃಶ್ಯರಿಗೆ ಯಾವುದೇ ಸಹಾಯವನ್ನು ಮಾಡದೆ ಅವರ ಕಷ್ಟಗಳನ್ನು ಅವರೇ ಅನುಭವಿಸಲು ಬಿಟ್ಟು ಬಿಡಬೇಕು. ಇದು ಸಂಘ ಪರಿವಾರ ಮಾಡ್ತಿದ್ದಂಥ, ಅಂಬೇಡ್ಕರನ್ನು ನಿರ್ದಿಷ್ಟವಾಗಿ ಮಾಡ್ತಿದ್ದಂಥ ದ್ವೇಷ. ಇವರು ನಾವು ಅಂಬೇಡ್ಕರ್ನ ಅನುಯಾಯಿಗಳು ಅಂತ ಹೇಳಿದ್ರೆ, ಕಾಂಗ್ರೆಸ್ ಅರ್ಥದಲ್ಲಿ ಅಂಬೇಡ್ಕರ್ ಹೇಳಿದ್ದನ್ನು ಒಬ್ಬರ್ತಲ್ಲ. ಕಾಂಗ್ರೆಸ್ ಪ್ರಧಾನವಾಗಿ ಸವರ್ಣೀಯ ಹಿಂದೂಗಳ ಪಕ್ಷವೇ ಆಗಿತ್ತು. ಅಲ್ಲಲ್ಲಿ ಕೆಲವರು ಮರುಕದಿಂದ, ಕಾರುಣ್ಯದಿಂದ ಈ ಒಂದು ಜಾತಿ ಒಳಗಿನ ಅಸಮಾನತೆ ನಿವಾರಿಸಬೇಕು ಅಂತ ಪ್ರಯತ್ನ ಪಟ್ಟಿರುವಂಥ ಸಜ್ಜನರು ಇದ್ದರೂ ಕೂಡ. ಆದರೆ ಇಡೀ ಕಾಂಗ್ರೆಸ್ ಚೌಕಟ್ಟು ಜಾತಿ ವಿನಾಶದ ಅಜೆಂಡಾ ಯಾವತ್ತೂ ಇಟ್ಕೊಳ್ಳಿಲ್ಲ. ಬದಲಿಗೆ ಜಾತಿ ವಿನಾಶದ ಅಜೆಂಡಾ ಇಟ್ಟಂಥ ಅಂಬೇಡ್ಕರ್ ಅವ್ರನ್ನ ಹಲವಾರು ರಾಜಕೀಯ ಕಾರಣಗಳಿಗಾಗೂ ಸೈದ್ಧಾಂತಿಕ ಕಾರಣಗಳಿಗಾಗೂ ಸೋಲಿಸಬೇಕು ಅಂತಲೇ ಇತ್ತು. ಅದು ತುಂಬ ಸ್ಪಷ್ಟ. ಅದನ್ನು BJPನವರು ಹೇಳ್ತಾರೆ. BJPನವರು ಸಂಘ ಪರಿವಾರ ಬಚ್ಚಿಡ್ತಿರೋದೇನಪ್ಪ ಅಂತಂದರೆ, ಕಾಂಗ್ರೆಸ್ಗಿಂತ ಪರಮದ್ವೇಷ, ಸೈದ್ಧಾಂತಿಕ ತಾತ್ವಿಕ ದ್ವೇಷ ಅಂಬೇಡ್ಕರ್ ಬಗ್ಗೆ ಇದ್ದದ್ದು ಸಂಘ ಪರಿವಾರಕ್ಕೆ, ಹಿಂದೂ ಮಹಾಸಭಾಗೆ ಅನ್ನುವಂಥದ್ದು. ಇದು ಇನ್ನೂ ಕೂಡ ತುಂಬ ಸ್ಪಷ್ಟವಾಗಿ ಎಲ್ಲಿ ಗೊತ್ತಾಗುತ್ತೆ. ಅಂಬೇಡ್ಕರ್ ಅವರು ಯಾರನ್ನ ಗುರುಗಳು ಅಂತ ಭಾವಿಸಿದ್ರು, ಉದಾಹರಣೆಗೆ ಬುದ್ಧನನ್ನ ಗುರು ಅಂತ ಹೇಳಿದ್ರು. ಯಾಕಂದರೆ ಬುದ್ಧ ಸಮತೆ, ಮಮತೆ, ಪ್ರಜ್ಞ, ಶೀಲ, ಕರುಣ, ಮೈತ್ರಿ ಈ ಮೌಲ್ಯಗಳ ಮೇಲೆ ಸಮಾಜವನ್ನು, ದೇಶವನ್ನು ಕಟ್ಟಬೇಕು ಅಂತಂದ್ಬಿಟ್ಟು ಒಂದು ಕ್ರಾಂತಿಯನ್ನು ಮಾಡಿದಂಥ ಮಹಾಗುರು. ಆ ಗುರುವಿನ ಆದರ್ಶದಿಂದ ನಾನಿವತ್ತು ನನ್ನ ಯೋಚನೆಗಳನ್ನು ರೂಪಿಸ್ಕೊಳ್ತಿದ್ದೀನಿ ಅಂತ ಅಂಬೇಡ್ಕರ್ ಹಲವಾರು ಸತಿ ಬರೀತಾರೆ. ಇಂಥ ಬುದ್ಧನ ಬಗ್ಗೆ ಮತ್ತು ಬುದ್ಧ ಮಾಡಿದ ಕ್ರಾಂತಿ ಇದೆಯಲ್ಲ, ಅಂದರೆ ವರ್ಣಾಶ್ರಮ ಪದ್ಧತಿನಲ್ಲಿ ಅಪಾರ ಅರಾಜಕತೆಯಿಂದ, ಕೋಲಾಹಲದಿಂದ ಕೂಡಿದಂಥ ಒಂದು ಸಮಾಜ, ಹಿಂಸಾಚಾರ, ಪ್ರಾಣಿ ಹಿಂಸೆ, ನರಬಲಿ, ಅರಾಜಕತೆ ಇತ್ಯಾದಿಗಳೆಲ್ಲ ಇದ್ದಂಥ ಒಂದು ಸಮಾಜದಲ್ಲಿ ಸಮತೆ, ಮಮತೆ ಇವುಗಳನ್ನು ಆಧರಿಸಿ ಒಂದು ಮನುಷ್ಯರನ್ನಾಗಿ ಮಾಡಿದಂಥ ಬುದ್ಧ ಧರ್ಮದ ಕ್ರಿಯೆ ಬಗ್ಗೆ ಮತ್ತು ಬುದ್ಧನ ಬಗ್ಗೆ ಏನು ನಿಲುವಿತ್ತು ಸಂಘ ಪರಿವಾರದವರಿಗೆ? ಇದರಲ್ಲಿ 2 ಉದಾಹರಣೆಗಳು ಮಾತ್ರ ನಾವು ಗಮನಿಸ್ಬೋದು. ಒಂದು, ಸಂಘ ಪರಿವಾರಕ್ಕೂ ಪಿತಾಮಹ. ಇನ್ಫ್ಯಾಕ್ಟ್ ನಿಮಗೆ ಗೊತ್ತಿರ್ಬೋದು, ಸಾವರ್ಕರ್ ಅವರು ಹಿಂದೂ ಮಹಾಸಭಾದ ನಾಯಕರಾದರೂ ಕೂಡ ಅವರು 1925ರಲ್ಲಿ 23ರಲ್ಲಿ ಬರೆದಂಥ ಹೂ ಈಸ್ ಹಿಂದೂ ಆ್ಯಂಡ್ ವಾಟ್ ಈಸ್ ಹಿಂದುತ್ವ, ಹಿಂದೂ ಎಂದರೆ ಯಾರು, ಹಿಂದುತ್ವ ಎಂದರೆ ಏನು, ಅದೇ ಇವತ್ತು ಸಂಘ ಪರಿವಾರದ ಬೈಬಲ್. ಇಡೀ ನಮ್ಮ ಭಾರತ ಹಿಂದೂ ರಾಷ್ಟ್ರ, ಇಲ್ಲಿರೋರೆಲ್ಲ ಹಿಂದೂಗಳೇ. ಇಲ್ಲಿ ಯಾರಾದರೂ ಉಳ್ಕೋಬೇಕು ಅಂತಂದರೆ ಹಿಂದೂಗಳು ಹೇಳ್ದಂಗೆ ಬದುಕಬೇಕು ಅನ್ನುವಂತಹ 3 ಪ್ರಿನ್ಸಿಪಲ್, ಪಿತೃಭೂಮಿ ಮತ್ತು ಪುಣ್ಯಭೂಮಿ. ಅಂದರೆ ಈ ಪಿತೃಭೂಮಿ ಅಂತಂದರೆ ಈ ದೇಶದಲ್ಲಿ ಹುಟ್ಟಿದ್ರೆ ಇದು ನನಗೆ ಪಿತೃಭೂಮಿ, ಬಟ್ ಈ ದೇಶದಲ್ಲಿ ಹುಟ್ಟಿದ ಮಾತ್ರಕ್ಕೆ ಯಾರೂ ನಾಗರಿಕರಾಗಲ್ಲ ಅಂತ ಸಾವರ್ಕರ್ ಹೇಳಿದ್ದು. ಯಾಕಂದರೆ ಪಿತೃಭೂಮಿಯೂ ಇದೇ ಆಗಿರಬೇಕು, ಪುಣ್ಯಭೂಮಿಯೂ ಇದೇ ಆಗಿರಬೇಕು. ಅಂದರೆ ನಾವು ಮಾತ್ರ ಹುಟ್ಟಿದ್ರು ಸಾಲದು, ನಮ್ಮ ದೇವರುಗಳು ಇದೇ ದೇಶದಲ್ಲಿ ಹುಟ್ಟಿರಬೇಕು. ಯಾರ ದೇವರುಗಳು ಜೆರೂಸಲೇಮ್ನಲ್ಲಿ, ಬೆತ್ಲೆಹೇಮ್ನಲ್ಲಿ, ಬೇರೆ ದೇಶದಲ್ಲಿ ಹುಟ್ಟಿರ್ತಾರೆ, ಅವರು ಇಲ್ಲಿ ಹುಟ್ಟಿ ಇಲ್ಲೇ ಮಡಿದು ಇಲ್ಲೇ ಎಲ್ಲವನ್ನು ಮಾಡಿದ್ರು ಕೂಡ ಅವ್ರು ಯಾವತ್ತೂ ಈ ದೇಶದ ನಾಗರಿಕರಾಗಲ್ಲ. ಅಂದರೆ ಇದು ಹಿಂದೂ ರಾಷ್ಟ್ರ ಅನ್ನುವಂತಹ ಪರಿಕಲ್ಪನೆಯನ್ನು ಕೊಟ್ಟಿದ್ದು ಸಾವರ್ಕರ್. ಇವತ್ತು ಮೋದಿ ಆಗಲಿ ಮತ್ತೊಬ್ಬರಾಗಲಿ ಇಡೀ ಸಂಘ ಪರಿವಾರ ನಡೀತಿರೋದು ಸಾವರ್ಕರ್ರ ಆಶಯದ ಮೇಲೆ. ವಾಟ್ ಈಸ್ ಹಿಂದುತ್ವ ಆ್ಯಂಡ್ ಹೂ ಈಸ್ ಹಿಂದೂ ಇವತ್ತು ಅವರ ಬೈಬಲ್. ಅಂಥ ಸಾವರ್ಕರ್ ಬುದ್ಧನ ಬಗ್ಗೆ ಏನು ಹೇಳ್ತಾರೆ? ಗೋಳ್ವಾಲ್ಕರ್ RSSನ ಸರಸಂಘ ಚಾಲಕ, ಇವರ ಪಿತಾಮಹರು ಇವರುಗಳೆಲ್ಲ.
ಯಾತಕ್ಕೆ ಶಾಗೆ ಅಂಬೇಡ್ಕರ್ ಬಗ್ಗೆ ಅಷ್ಟು ಅಸಹನೆ ಬರುತ್ತೆ ಸಂಸತ್ತಿನಲ್ಲಿ? ಯಾತಕ್ಕೆ ದಲಿತರು ಕುದುರೆ ಮೇಲೆ ಕೂತ್ರೆ ಯಾವುದೇ ಹಳ್ಳಿಗಳಲ್ಲಿರುವಂತಹ ಸವರ್ಣೀಯರಿಗೆ ಅಥವಾ ಸಂಘ ಪರಿವಾರದವ್ರಿಗೆ ಆ ದಲಿತರಿಗೆ ಮಾಡಿರೋ ಅನ್ಯಾಯದ ಬಗ್ಗೆ ಮರುಕವೂ ಹುಟ್ಟಲ್ಲ ಅಂದರೆ ಅದರ ಬೀಜಗಳು ಈ ದ್ವೇಷದಲ್ಲಿದೆ. 1960ರ ದಶಕದಲ್ಲಿ ಸಾವರ್ಕರ್ ಅವರು 6 ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ, ಭಾರತದ ಇತಿಹಾಸದ 6 ಉಜ್ವಲ ಯುಗಗಳು ಅಂತ ಅಂದ್ಬಿಟ್ಟು ಒಂದು ಪುಸ್ತಕವನ್ನು ಬರೀತಾರೆ. ಆ 6 ಉಜ್ವಲ ಯುಗಗಳು ಯಾವುದಪ್ಪ ಅಂತಂದರೆ, ಯಾವಾಗ ವರ್ಣಾಶ್ರಮ ಮತ್ತೆ ಪುನರ್ಸ್ಥಾಪನೆಯಾಗಿದೆಯೋ ಅದರ ಬಗ್ಗೆ, ಅದನ್ನು ವಿರೋಧಿಸಿ ಒಂದು ಚಳುವಳಿ ಬಂದಿರುತ್ತೆ ಅಥವಾ ಒಂದು ಕ್ರಾಂತಿಯಾಗಿರುತ್ತೆ, ಅದನ್ನು ಸೋಲಿಸಿ ಮತ್ತೆ ಬ್ರಾಹ್ಮಣಶಾಹಿಯ ದಿಗ್ವಿಜಯ ನಡೆದಂಥ ಸಂದರ್ಭಗಳನ್ನು ಇವರು ಉಜ್ವಲ ಯುಗ ಅಂತ ಕರೀತಾರೆ. ಆ 6 ಉಜ್ವಲ ಯುಗಗಳಿತ್ತು ಅಂತ ಹೇಳ್ತಾ ಇವರು ಯಾವ ಒಂದು ಉಜ್ವಲ ಯುಗವನ್ನು ಪ್ರಸ್ತಾಪ ಮಾಡ್ತಾರೆ ಅಂದರೆ ಪುಷ್ಯಮಿತ್ರ ಶೃಂಗನದು. ನಿಮ್ಮಲ್ಲಿ ಹಲವರಿಗೆ ಗೊತ್ತು ಪುಷ್ಯಮಿತ್ರ ಶೃಂಗನ ಬಗ್ಗೆ. ಅಂಬೇಡ್ಕರ್ ಅವರು ರೆವಲ್ಯೂಷನ್ ಆ್ಯಂಡ್ ಕೌಂಟರ್ ರೆವಲ್ಯೂಷನ್ ಇನ್ ಏನ್ಷಿಯಂಟ್ ಇಂಡಿಯಾ, ಪ್ರಾಚೀನ ಭಾರತದಲ್ಲಿ ಕ್ರಾಂತಿ ಮತ್ತು ಪ್ರತಿಕ್ರಾಂತಿ ಅಂತ ಅಂದ್ಬಿಟ್ಟು ಒಂದು ಸುದೀರ್ಘವಾದಂಥ ಭಾರತದ ಇತಿಹಾಸ ಅದು. ಭಾರತವನ್ನು ಅರ್ಥ ಮಾಡ್ಕೋಬೇಕಂದ್ರೆ ಯಾರಾದರೂ ಅದನ್ನು ಓದಬೇಕು. ಅದರಲ್ಲಿ ಅವರು ಬರೆದಂಗೆ ಬುದ್ಧ ಸಮತೆ ಮಮತೆಯನ್ನು ಆಧರಿಸಿ ವರ್ಣಾಶ್ರಮವನ್ನು ನಾಶ ಮಾಡಿ ಎಲ್ಲರೂ ಸಮಾನರು ಅನ್ನುವಂತಹ ಒಂದು ಸಮಾಜವನ್ನು ಸೃಷ್ಟಿ ಮಾಡಿದ ಮೇಲೆ ಬ್ರಾಹ್ಮಣರು ಸೋತರು, ಮಹಿಳೆಯರು ಗೆದ್ದರು, ಶೂದ್ರರು ಗೆದ್ದರು, ಅತಿಶೂದ್ರರು ಗೆದ್ದರು. ಆದರೆ ಸೋತ ಬ್ರಾಹ್ಮಣರು ಮತ್ತೆ ಪುಷ್ಯಮಿತ್ರ ಶೃಂಗನ ನೇತೃತ್ವದಲ್ಲಿ ರಾಜನ ಆಶ್ರಯದೊಂದಿಗೆ ಬುದ್ಧರನ್ನು ಸರ್ವನಾಶ ಮಾಡಿ, ಕಗ್ಗೊಲೆ ಮಾಡಿ, ಬೌದ್ಧ ಭಿಕ್ಷುಗಳನ್ನು ಕಗ್ಗೊಲೆ ಮಾಡಿ, ವಿಹಾರಗಳನ್ನೆಲ್ಲ ನಾಶ ಮಾಡಿ ಮತ್ತೆ ಬ್ರಾಹ್ಮಣಶಾಹಿಯನ್ನು ಸ್ಥಾಪಿಸ್ತಾರೆ. ಅದನ್ನು ಬ್ರಾಹ್ಮಣಶಾಹಿಯ ದಿಗ್ವಿಜಯ ಅಂತಂದ್ಬಿಟ್ಟು ಅಂಬೇಡ್ಕರ್ ಹೇಳ್ತಾರೆ. ಆ ಯುಗವನ್ನು ಇವರು ಉಜ್ವಲ ಯುಗ ಅಂತ ಸಾವರ್ಕರ್ ಬರೀತಾರೆ. ಅಷ್ಟು ಮಾತ್ರ ಅಲ್ದಿರ ಬೌದ್ಧ ಧರ್ಮದ ಬಗ್ಗೆ ಆ 6 ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ ಪುಸ್ತಕದಲ್ಲಿ 28 ಸಾರಿ ಬುದ್ಧ ಧರ್ಮ ಒಂದು ದೇಶದ್ರೋಹಿ ಧರ್ಮ ಅಂತ ಬರೀತಾರೆ. ಉದಾಹರಣೆಗೆ ಇದನ್ನೆಲ್ಲವೂ ಕೂಡ ನೀವು 6 ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿನಲ್ಲಿ ಓದ್ಬೋದು. ಬೌದ್ಧ ಧರ್ಮವು ಜಾತಿ, ಜನಾಂಗ ಅಥವಾ ರಾಷ್ಟ್ರೀಯತೆಗಳ ವ್ಯತ್ಯಾಸಗಳನ್ನೇ ಗುರುತಿಸಲಿಲ್ಲ. ಇಂತಹ ರಾಷ್ಟ್ರದ್ರೋಹಿ, ಭಾರತದ್ರೋಹಿ ಚಿಂತನೆಗಳ ಮೂಲಕ ಬೌದ್ಧ ಪ್ರಚಾರಕರು ಭಾರತದ ಜನರನ್ನು ದಾರಿ ತಪ್ಪಿಸಲು ಪ್ರಾರಂಭಿಸಿದರು. ರಾಷ್ಟ್ರದ್ರೋಹಿ, ಧರ್ಮದ್ರೋಹಿ ಬೌದ್ಧ ಧರ್ಮ. ಈ ಭಾರತೀಯರ ಬೌದ್ಧರ ಇಂತಹ ಅತ್ಯಂತ ಖಂಡನಾರ್ಹ ದ್ರೋಹಪೂರಿತ ಕೃತ್ಯಗಳನ್ನು, ರಾಷ್ಟ್ರೀಯ ಸ್ವಾತಂತ್ರ್ಯವನ್ನು ಕಡೆಗಾಣಿಸಲು ರೂಪಿಸಿದ ತಂತ್ರಗಳನ್ನು ಮತ್ತು ಬೌದ್ಧ ವಿಹಾರಗಳಲ್ಲಿ ಮತ್ತು ಸಂಸ್ಥೆಗಳಲ್ಲಿ ದೇಶದ್ರೋಹಿ ಕೃತ್ಯಗಳನ್ನು ಎಸಗಲು ದೊರೆಯುತ್ತಿದ್ದ ಬಹಿರಂಗ ಪ್ರಚೋದನೆಗಳನ್ನು ಕಠಿಣವಾಗಿ ನಿಗ್ರಹಿಸಲು ಪುಷ್ಯಮಿತ್ರ ಮತ್ತವರ ದಂಡನಾಯಕರು ಕಾಲದ ಅನಿವಾರ್ಯತೆಯಿಂದಾಗಿ ದೇಶದ್ರೋಹಿ ಕೃತ್ಯಗಳಲ್ಲಿ ಭಾಗವಹಿಸಿದ್ದ ಬೌದ್ಧರನ್ನು ಗಲ್ಲಿಗೇರಿಸಬೇಕಾಯಿತು. ಏನು? ದೇಶದ್ರೋಹಿ ಕೃತ್ಯಗಳಲ್ಲಿ ಭಾಗವಹಿಸಿದ್ದ ಬೌದ್ಧರನ್ನು ಅನಿವಾರ್ಯತೆಯಿಂದ ಗಲ್ಲಿಗೇರಿಸಬೇಕಾಯಿತು ಮತ್ತು ದೇಶದ್ರೋಹಿ ಕೃತ್ಯಗಳ ಕೇಂದ್ರವಾಗಿದ್ದ ಬೌದ್ಧ ವಿಹಾರಗಳನ್ನು ಕೆಡವಿ ನಾಶಗೊಳಿಸಬೇಕಾಯಿತು. ಅದು ಶತ್ರುಗಳ ಜೊತೆ ಕೈಗೂಡಿಸಿದ್ದಕ್ಕಾಗಿ, ದೇಶದ್ರೋಹದ ಅಪರಾಧಕ್ಕಾಗಿ ಮತ್ತು ಭಾರತದ ಸಾಮ್ರಾಜ್ಯ ಮತ್ತು ಸ್ವಾತಂತ್ರ್ಯಗಳನ್ನು ಕಾಪಾಡಿಕೊಳ್ಳುವುದಕ್ಕಾಗಿ ನೀಡಿದ ಶಿಕ್ಷೆಯಾಗಿತ್ತು. ಆದ್ದರಿಂದ ಅದು ಧಾರ್ಮಿಕ ಕಾರಣಕ್ಕಾಗಿ ನೀಡಿದ ಶಿಕ್ಷೆಯಾಗಿರಲಿಲ್ಲ. ಅದು ಭಾರತ ಸಾಮ್ರಾಜ್ಯದ ಆಡಳಿತ ಯಂತ್ರಾಂಗವನ್ನು ನಡೆಸುವ ಅತ್ಯುನ್ನತ ಅಧಿಕಾರ ಸ್ಥಾನದಲ್ಲಿದ್ದವನಾಗಿ ಪುಷ್ಯಮಿತ್ರ ಮಾಡಲೇಬೇಕಾದ ಕರ್ತವ್ಯವಾಗಿತ್ತು. ಪುಟ 72 6 ಗ್ಲೋರಿಯಸ್ ಎಪೋಕ್ಸ್ ಆಫ್ ಇಂಡಿಯನ್ ಹಿಸ್ಟ್ರಿ. ಇದು ಸಾವರ್ಕರ್ಗೆ ಬೌದ್ಧ ಧರ್ಮದ ಬಗ್ಗೆ, ಯಾವ ಬುದ್ಧನನ್ನು ಅಂಬೇಡ್ಕರ್ ಗುರು ಎಂದು ಭಾವಿಸಿದ್ರು, ಯಾವ ಬುದ್ಧನ ಅಶೋಕ ಚಕ್ರ ಏನಿದೆ ಅದು ಇವತ್ತು ನಮ್ಮ ಭಾರತದ ಬಾವುಟದಲ್ಲಿದೆಯೋ ಅದರ ಬಗ್ಗೆ, ಅದನ್ನು ಕೊಲ್ಲುವುದು, ಆ ಆಶಯಗಳನ್ನು ಕೊಲ್ಲುವುದು ದೇಶಪ್ರೇಮಿ ಕೃತ್ಯ ಅಂತ ಭಾವಿಸುವವರ ಸಂತಾನ ಇವತ್ತು ಅಂಬೇಡ್ಕರ್ ಅವರನ್ನು ರಕ್ಷಿಸುವವರು ನಾವು ಅಂತ ಹೇಳ್ತಿದ್ದಾರೆ. ಇದಕ್ಕಿಂತ ಹಾಸ್ಯಾಸ್ಪದ ಸಂಗತಿ ಮತ್ತೊಂದಿರುತ್ತೆ. ಇದನ್ನೇ ಗೋಳ್ವಾಲ್ಕರ್ ಅವರು ಮುಂದುವರಿಸಿ ಅವರ ಬಂಚ್ ಆಫ್ ಥಾಟ್ಸಲ್ಲಿ ಬರೀತಾರೆ. ಬೌದ್ಧರ ಕಾಲದಲ್ಲಿಯೂ ಭಾರತಕ್ಕೆ ಇದೇ ಬಗೆಯ ಆಪತ್ತು ಎದುರಾಗಿತ್ತು. ಬೌದ್ಧರು ಭಾರತದ ಧರ್ಮಸತ್ತೆಯನ್ನು ವಿರೋಧಿಸುವ ದೇಶದ್ರೋಹಿಗಳಾಗಿ ಬದಲಾಗಿದ್ದರು. ಬೌದ್ಧರು ಭಾರತದ ದೇಶದ್ರೋಹಿಗಳಾಗಿ ಬದಲಾಗಿದ್ದರು. ಆಗ ಭಾರತವನ್ನು ಉಳಿಸುವುದಕ್ಕೆ ಅವತಾರವೆತ್ತಿದ್ದು ಶಂಕರಾಚಾರ್ಯರು ಅಂತ ಶ್ರೀಮಾನ್ ಗೋಳ್ವಾಲ್ಕರ್ ಅವರು ಬರೀತಾರೆ. ಇನ್ನು ಮನುಸ್ಮೃತಿಯ ಬಗ್ಗೆ ಅಂತೂ, ಯಾವ ಮನುಸ್ಮೃತಿಯನ್ನು 1927 ಡಿಸೆಂಬರ್ನಲ್ಲಿ ಈ ದೇಶ ಒಂದು ದೇಶವಾಗದೇ ಇರುವುದಕ್ಕೆ
ಹಿಂದೂ ಧರ್ಮ ಒಂದು ಧರ್ಮವಾಗದೇ ಇರುವುದಕ್ಕೆ, ಈ ದೇಶದ ಮನುಷ್ಯರು ಮೃಗಗಳಾಗಿ ವರ್ತಿಸುವುದಕ್ಕೆ ಮನುಸ್ಮೃತಿ ಕಾರಣ ಅಂತ ಯಾವ ಮನುಸ್ಮೃತಿಯನ್ನು ಅಂಬೇಡ್ಕರ್ ಅವರು ಸುಟ್ಟರೋ ಆ ಮನುಸ್ಮೃತಿಯ ಬಗ್ಗೆ ಗೋಳ್ವಾಲ್ಕರ್ ಮತ್ತು ಸಾವರ್ಕರ್ ಅವರ ಅಭಿಪ್ರಾಯ ಏನಿತ್ತಪ್ಪ ಅಂದರೆ, ಇದು ವಿ ಡಿ ಸಾವರ್ಕರ್ ಅವರು ವುಮೆನ್ ಇನ್ ಮನುಸ್ಮೃತಿ ಎನ್ನುವಂತಹ ಪುಸ್ತಕದಲ್ಲಿ ಬರೆದಿದ್ದಾರೆ. ಇದು ಸಾವರ್ಕರ್ ಅವರ ಸಮಗ್ರ ಕಲೆಕ್ಷನ್ ಆಫ್ ಸಾವರ್ಕರ್ ರೈಟಿಂಗ್ ಇನ್ ಹಿಂದಿ, ಅದರಲ್ಲಿ ದೆಹಲಿಯ ಪ್ರಭಾತ್ ಪ್ರಕಾಶನ ಪುಟ 415 ವಾಲ್ಯೂಮ್ 4. ಅದರಲ್ಲಿ ಏನು ಹೇಳ್ತಾರೆ, ವೇದಗಳ ನಂತರದಲ್ಲಿ ಸಾವರ್ಕರ್ ಹೇಳುವುದಿದು, ವೇದಗಳ ನಂತರದಲ್ಲಿ ನಮ್ಮ ಹಿಂದೂ ರಾಷ್ಟ್ರವು ಅತ್ಯಂತ ಪೂಜನೀಯ ಎಂದು ಗೌರವಿಸುವ ಶಾಸ್ತ್ರಗ್ರಂಥವೆಂದರೆ ಮನುಸ್ಮೃತಿ. ಇದು ಅನಾದಿ ಕಾಲದಿಂದಲೂ ನಮ್ಮ ಸಂಸ್ಕೃತಿ ಸಂಪ್ರದಾಯಗಳ ವಿಚಾರ ಹಾಗೂ ಆಚಾರಗಳ ಆಧಾರಪ್ರಾಯವಾದ ಗ್ರಂಥವಾಗಿದೆ. ಈ ಪುಸ್ತಕವು ನಮ್ಮ ರಾಷ್ಟ್ರವು ಶತಮಾನಗಳಿಂದ ಸಾಧಿಸುತ್ತಿರುವ ಆಧ್ಯಾತ್ಮಿಕ ಹಾಗೂ ದೈವಿಕ ಮುನ್ನಡೆಗಳನ್ನು ಸೂತ್ರೀಕರಿಸಿದೆ. ಇಂದಿಗೂ ಈ ದೇಶದ ಕೋಟ್ಯಾಂತರ ಜನರ ಜೀವನ ಮತ್ತು ನಡೆಗಳು ಮನುಸ್ಮೃತಿಯನ್ನೇ ಅನುಸರಿಸುತ್ತದೆ. ಇಂದು ಮನುಸ್ಮೃತಿಯೇ ಹಿಂದೂ ಕಾನೂನು ಕೂಡ ಆಗಿದೆ. ಇದು ಹಿಂದೂ ದೇಶವಾಗಿದೆ. ಇದು ಸಾವರ್ಕರ್. ಯಾವ ಮನುಸ್ಮೃತಿ ಅಂಬೇಡ್ಕರ್ ಸುಡ್ತಾರೆ, ಆ ಮನುಸ್ಮೃತಿ ಕಾನೂನು ಅನ್ನುವ ಸಾವರ್ಕರ್ ಅವರ ಸಂತಾನಗಳು ತಾವು ಅಂಬೇಡ್ಕರ್ ಅವರ ಅನುಯಾಯಿಗಳು ಅಂತ ಸಂಸತ್ತಿನಲ್ಲಿ ಹೇಳಿದರೆ, ಇದಕ್ಕಿಂತ ಒಂದು ದೊಡ್ಡ ದೇಶಕ್ಕೆ ಮಾಡುವ ವಂಚನೆ ಬೇರೆ ಯಾವುದಿರುತ್ತೆ? ಹೀಗೆ ಹಲವಾರು ವಿಷಯಗಳನ್ನು ನೀವು ಅಂಬೇಡ್ಕರ್ ಅವರ ಗುರುಗಳ ಬಗ್ಗೆ, ಮನುಸ್ಮೃತಿ ಬಗ್ಗೆ ಅವರು ಹೇಳಿದ್ದು ನೋಡಿರ್ಬೋದು. ಇದರ ಬಗ್ಗೆ ಚರ್ಚೆ ಮಾಡಿದ್ವಿ. ಹಾಗಾದ್ರೆ ಅಂಬೇಡ್ಕರ್ ಬಗ್ಗೆ ಏನು ಅಭಿಪ್ರಾಯ ಇದೆ? ಅಂಬೇಡ್ಕರ್ಗೆ ಈ ಸಂಘ ಪರಿವಾರದ ಬಗ್ಗೆ, ಹಿಂದೂ ಮಹಾಸಭದ ಬಗ್ಗೆ ಏನು ಅಭಿಪ್ರಾಯ ಇತ್ತು? ಇನ್ಫ್ಯಾಕ್ಟ್ ಇದರ ಬಗ್ಗೆ ತುಂಬ ಸ್ಪಷ್ಟವಾಗಿ ಅಸ್ಪೃಶ್ಯರಿಗೆ ಕಾಂಗ್ರೆಸ್ ಮಾಡಿದ್ದೇನು ಅನ್ನುವಂತಹ ಪುಸ್ತಕದಲ್ಲಿ ಬರೀತಾರೆ ಅವರು. ಇದನ್ನು ಅಂಬೇಡ್ಕರ್ ಅವರ ವಾಲ್ಯೂಮ್ 9 ಪುಟ 23ರಲ್ಲಿ ತುಂಬ ಸ್ಪಷ್ಟವಾಗಿ, ವಾಲ್ಯೂಮ್ 9 ಪುಟ 23 ಅಂಬೇಡ್ಕರ್ ಅವರು ಬರೆಯೋದು, ಕಾಂಗ್ರೆಸ್ ಅಸ್ಪೃಶ್ಯರ ಸಮಸ್ಯೆಯನ್ನು ನಿವಾರಿಸುವ ಜವಾಬ್ದಾರಿಯಿಂದ ಜಾರಿಕೊಂಡಿದ್ದು ಮಾತ್ರವಲ್ಲದೆ ಆ ಜವಾಬ್ದಾರಿಯನ್ನು ಹಿಂದೂ ಮಹಾಸಭಾಗೆ ವಹಿಸಿ ಗಾಯದ ಮೇಲೆ ಉಪ್ಪು ಸವರಿತು. 1932ರಲ್ಲಿ ಪೂನಾ ಒಪ್ಪಂದ ಎಲ್ಲ ಆದಮೇಲೆ, ಪೂನಾ ಒಪ್ಪಂದದಲ್ಲಿ ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡುವುದಕ್ಕೆ ಕಾಂಗ್ರೆಸ್ ವಿಶೇಷ ಕರ್ತವ್ಯವನ್ನು, ಜವಾಬ್ದಾರಿಯನ್ನು ವಹಿಸ್ಕೊಡುತ್ತೆ ಅಂತ ಅಂದ್ಬಿಟ್ಟು ಜವಾಬ್ದಾರಿ ತಗೊಂಡ ಮೇಲೆ ಹೆಂಗೆ ಕಾಂಗ್ರೆಸ್ ದ್ರೋಹ ಬಗೀತು ಅಂತಂದೇ ಹೇಳ್ತಾ, ಆ ದ್ರೋಹದ ಒಂದು ಭಾಗ ಏನು, ಅಸ್ಪೃಶ್ಯತೆ ನಿವಾರಣೆಯ ಒಂದು ಯೋಜನೆಯನ್ನು ನೀವು ಹಿಂದೂ ಮಹಾಸಭೆಗೆ ವಹಿಸಿ ಗಾಯದ ಮೇಲೆ ಉಪ್ಪು ಸವರಿದ್ರಿ. ಹಿಂದೂ ಮಹಾಸಭಾ ಸಾವರ್ಕರ್ ಅವರ ಸಂಘಟನೆ, ಅದು ಸಂಘ ಪರಿವಾರ ಬೆನ್ನಿನಿಂದ ಬೆಂಬಲಿಸುವ ಸಂಘಟನೆ. ಅಸ್ಪೃಶ್ಯ ಉದ್ಧಾರದ ಜವಾಬ್ದಾರಿಯನ್ನು ಹೊರಲು ಅತ್ಯಂತ ಅಯೋಗ್ಯವಾಗಿರುವ ಸಂಸ್ಥೆಯೊಂದು ಇದ್ದರೆ ಅದು ಹಿಂದೂ ಮಹಾಸಭಾ. ಹಿಂದೂ ಮಹಾಸಭಾ ಒಂದು ಉಗ್ರ ಹಿಂದೂ ಸಂಘಟನೆ. ಅದರ ಉದ್ದೇಶ ಧಾರ್ಮಿಕವಾಗಿ ಮತ್ತು ಸಾಂಸ್ಕೃತಿಕವಾಗಿ ಹಿಂದೂ ಎಂದು ಇರುವುದೆಲ್ಲವನ್ನೂ ಕಾಪಿಟ್ಟುಕೊಳ್ಳುವುದೇ ಆಗಿದೆ. ಅದು ಒಂದು ಸಾಮಾಜಿಕ ಸುಧಾರಣೆಯ ಸಂಘಟನೆಯೂ ಅಲ್ಲ, ಅದೊಂದು ರಾಜಕೀಯ ಸಂಘಟನೆಯಾಗಿದ್ದು ಅದರ ಪ್ರಮುಖ ಧ್ಯೇಯ ಭಾರತದ ರಾಜಕೀಯದಲ್ಲಿ ಮುಸ್ಲಿಂ ಪ್ರಭಾವದ ವಿರುದ್ಧ ಘರ್ಷಣೆ ಹುಟ್ಟುಹಾಕುವುದೇ ಆಗಿದೆ. ತನ್ನ ರಾಜಕೀಯ ಶಕ್ತಿಗಳನ್ನು ಉಳಿಸಿಕೊಳ್ಳುವುದಕ್ಕಾಗಿ ಅದು ಸಾಮಾಜಿಕ ಸೌಹಾರ್ದವನ್ನು ಉಳಿಸಿಕೊಳ್ಳಲು ಬಯಸುತ್ತದೆ, ಹಾಗೂ ಅದಕ್ಕಾಗಿ ಅದು ಅನುಸರಿಸುವ ಮಾರ್ಗ ಜಾತಿ ಮತ್ತು ಅಸ್ಪೃಶ್ಯತೆಯ ಬಗ್ಗೆ ಮಾತನಾಡದೇ ಉಳಿದು ಬಿಡುವುದು. ಜಾತಿ ಮತ್ತು ಈ ಅಸ್ಪೃಶ್ಯತೆ ಬಗ್ಗೆ ಮಾತಾಡಿದ್ರೆ ಹಿಂದೂಗಳ ಐಕ್ಯತೆ ಹೋಗ್ಬಿಡುತ್ತೆ, ಹಿಂದೂಗಳ ಐಕ್ಯತೆ ಹೋಗ್ಬಿಟ್ರೆ ಮುಸ್ಲಿಮರ ವಿರುದ್ಧ ಸಂಘರ್ಷ ಮಾಡೋಕ್ಕಾಗಲ್ಲ ಅನ್ನೋದು ಇವರ ಕುತಂತ್ರ ಅಂತೇಳಿ ತುಂಬ ಸ್ಪಷ್ಟವಾಗಿ ಅಂಬೇಡ್ಕರ್ ಅವರು 1900 ಸ್ವಾತಂತ್ರ್ಯ ಪೂರ್ವದಲ್ಲೇ ಈ ಹಿಂದುತ್ವದ ಅಜೆಂಡದ ಹಿಂದಿರುವಂತಹ ದೇಶ ವಿರೋಧಿ ಮತ್ತು ಜನವಿರೋಧಿ ಕುತಂತ್ರಗಳನ್ನು ಸ್ಪಷ್ಟವಾಗಿ ಬಯಲಿಗೆಳೆದಿಟ್ಟಿದ್ದಾರೆ. ಇಂಥವರ ಸಂತಾನಗಳು ಇವತ್ತು ಅಂಬೇಡ್ಕರ್ ಅವರ ಅನುಯಾಯಿಗಳು ನಾವು ಅಂತಂದ್ಬಿಟ್ಟು ಸಂಸತ್ತಿನಲ್ಲಿ ಮಾತಾಡ್ತಾರೆ. ಇದರಲ್ಲಿ ಏಕಕಾಲದಲ್ಲಿ ಎರಡೂ ಹೇಳ್ತಾರೆ. ಕಾಂಗ್ರೆಸ್ಸು ಅಪ್ರಾಮಾಣಿಕ, ಹಿಂದೂ ಮಹಾಸಭಾ ಅಥವಾ ಸಂಘ ಪರಿವಾರ ಅಯೋಗ್ಯ. ಇವೆರಡನ್ನೂ ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಇನ್ಫ್ಯಾಕ್ಟ್ ಅದರಿಂದ ಆಚೆಗೆ 1952ರಲ್ಲಿ ಪ್ರಪ್ರಥಮ ಲೋಕಸಭಾ ಚುನಾವಣೆಗೆ ಅವರು ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನಿಂದ ಭಾಗವಹಿಸೋದಕ್ಕೆ ಹೋದಾಗ ಬೇರೆ ಬೇರೆ ಪಕ್ಷಗಳ ಜೊತೆ ತಮ್ಮ ಪಕ್ಷದ ಧೋರಣೆ ಏನಿರುತ್ತೆ ಅಂತ ಹೇಳ್ಬೇಕಾದ್ರೆ ಬಹಳ ಸ್ಪಷ್ಟವಾಗಿ ಪ್ರಣಾಳಿಕೆಯಲ್ಲಿ ಸ್ಪಷ್ಟಪಡಿಸ್ತಾರೆ. ಶೆಡ್ಯೂಲ್ ಕ್ಯಾಸ್ಟ್ ಫೆಡರೇಷನ್ನು ಯಾವ ಕಾರಣಕ್ಕೂ ಕೂಡ ಹಿಂದೂ ಉಗ್ರವಾದಿ ಸಂಘಟನೆಗಳಾಗಿರುವ RSS ಜೊತೆ ಯಾವುದೇ ಮೈತ್ರಿಯನ್ನು ಹೊಂದುವುದಿಲ್ಲ ಅಂತ ಸ್ಪಷ್ಟಪಡಿಸ್ತಾರೆ. ಅದೇ ಅರ್ಥದಲ್ಲಿ ಕಮ್ಯುನಿಸ್ಟರ ಜೊತೆಗೇನೂ ಕೂಡ ಯಾವುದೇ ಮೈತ್ರಿ ಇಟ್ಕೊಳ್ಳಲ್ಲ ಅಂತ ಹೇಳ್ತಾರೆ. ಅದಕ್ಕಿದ್ದಂಥ ತಾತ್ವಿಕ ಕಾರಣ ಬೇರೆ. ಆದರೆ ಯಾವ ಒಂದು ಸಂಘಟನೆ, ಸಂಘ ಪರಿವಾರ
ಒಂದು ಹಿಂದುತ್ವದ ಉಗ್ರಗಾಮಿ, ಜಾತಿಯನ್ನು ಉಳಿಸಿಕೊಳ್ಳುವ, ವರ್ಗದ ತಾರತಮ್ಯವನ್ನು ಉಳಿಸಿಕೊಳ್ಳುವ ಸಂಘಟನೆ ಈ ದೇಶಕ್ಕೆ ಯಾವುದೇ ರೀತಿಯ ಮುಕ್ತಿಯನ್ನು ಕೊಡೋದಿಲ್ಲ, ಅದೊಂದು ಅಯೋಗ್ಯದ ಸಂಘಟನೆ ಅಂತ ಹೇಳಿದಂಥ ಅಂಬೇಡ್ಕರ್ ಅವ್ರನ್ನ ಹಂಗೆ ಹೇಳೇ ಇಲ್ಲ. ಅಂಬೇಡ್ಕರ್ನ ದ್ವೇಷಿಸಿದಂಥ ಸಂತಾನದವರು ತಾವು ಅಂಬೇಡ್ಕರ್ ವಾದಿಗಳು ಅಂತ ಹೇಳೋದನ್ನು ಹಿಂದಿರೋ ಹುನ್ನಾರವನ್ನು ನಾವು ಅರ್ಥ ಮಾಡ್ಕೋಬೇಕು. ಇಷ್ಟೊತ್ತು ನಾವು ಮಾತಾಡಿರೋದು ಇತಿಹಾಸದಲ್ಲಿ ಏನೇನಾಯಿತು ಅಂತ ಹೇಳುವುದಕ್ಕೆ ಮಾತ್ರ ಅಲ್ಲ, ಇಷ್ಟೆಲ್ಲ ಆದರೂ ಕೂಡ ಅದನ್ನೇ ಇವತ್ತು ಪುನರಾವರ್ತನೆ ಮಾಡುವುದಕ್ಕೆ ಹೊರಟಿದ್ದಾರೆ. 400 ಸೀಟ್ಗಳು ಬಂದಿದ್ದರೆ ಸಂವಿಧಾನವನ್ನೇ ಬದಲಾಯಿಸ್ಬಿಡ್ತೀವಿ ಅಂತ ಹೇಳಕ್ಕೆ ಹೊರಟಿದ್ರು. 400 ಸೀಟ್ ಬಂದಿದ್ದರೆ ಇವತ್ತೇನು ಸಂಸತ್ತಿನಲ್ಲಿ ಮಾತಾಡ್ತಿದ್ರು ಅದನ್ನವರು ಜಪ್ಪಯ್ಯ ಅಂದರೂ ಮಾತಾಡ್ತಿರಲಿಲ್ಲ. ಇದನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗಿದೆ. BJPಯನ್ನು ಸೋಲಿಸಿ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದುಬಿಟ್ರೆ ಮಾತ್ರ ಇದರಲ್ಲಿ ಪರಿಹಾರ ಇಲ್ಲ. 75 ವರ್ಷದಲ್ಲಿ 65 ವರ್ಷ ಅವರು ಆಳಿದ್ದಾರೆ. ಅಂಬೇಡ್ಕರ್ ಬಗ್ಗೆ ಹೆಂಗೆ ನಿರ್ಲಕ್ಷ್ಯ ಇತ್ತೋ, ಇಡೀ ದಲಿತ ತಳ ಸಮುದಾಯಗಳ ಬದುಕು ಭವಿಷ್ಯದ ಬಗ್ಗೆನೂ ಕಾಂಗ್ರೆಸ್ಗೆ ಅಷ್ಟೇ ನಿರ್ಲಕ್ಷ್ಯ ಇತ್ತು. ಅದರಲ್ಲೂ ಕೂಡ 91ರ ನಂತರ ಏನು ಆರ್ಥಿಕ ನೀತಿಗಳು, ಸಾಮಾಜಿಕ ನೀತಿಗಳು ಜಾರಿಗೆ ಬರ್ತಿದ್ದಾವೆ, ಅದರ ಮೂಲ ಪ್ರೇರಕ ಶಕ್ತಿನೇ ಕಾಂಗ್ರೆಸ್ಸು. ಅದನ್ನು ಇನ್ನಷ್ಟು ಉಗ್ರವಾಗಿ, ಇನ್ನಷ್ಟು ವ್ಯಗ್ರವಾಗಿ, ಭಾರತವನ್ನು ಅತಿ ವೇಗವಾಗಿ ಮನುಸ್ಮೃತಿಯ ಕಾಲಕ್ಕೆ ತರಕ್ಕೆ ಹೊರಟಿರುವಂಥದ್ದು ಈ ಸಂಘ ಪರಿವಾರ ಮತ್ತು BJP. ಆದ್ದರಿಂದ ಇತಿಹಾಸದ ಈ ಪಾಠವನ್ನು ಕಲಿತು ನಿಜವಾದ ಮಮತೆ, ಸಮತೆ, ಪ್ರಜ್ಞಾ, ಶೀಲ, ಕರುಣೆ ಮತ್ತು ಮೈತ್ರಿಯನ್ನು ಆಧರಿಸಿದ ಸಮಾಜವನ್ನು ಕಟ್ಟುವ ದಾರಿ ಯಾವುದು ಅಂತೇಳಿ ನಾವು ಈ ದೇಶದ ಜನ ಚರ್ಚೆ ಮಾಡಬೇಕಾಗಿದೆ ಅಂತ ಹೇಳ್ತಾ ಈ ಸರಣಿಯ 2ನೇ ಕಂತನ್ನು ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. 3ನೇ ಕಂತಿನಲ್ಲಿ ಸಂವಿಧಾನದ ಬಗ್ಗೆ ಅಂಬೇಡ್ಕರ್ ಅವರ ಆಶಯಗಳೇನಿತ್ತು ಮತ್ತು ಅಂಬೇಡ್ಕರ್ ಅವರ ಸಂವಿಧಾನದ ರಕ್ಷಕರು ನಾವು ಅಂತ ಹೇಳುವಂತಹ ಈ ಸಂಘ ಪರಿವಾರಕ್ಕೆ ಸಂವಿಧಾನದ ಬಗ್ಗೆ ಏನು ತಿಳುವಳಿಕೆ ಇತ್ತು ಅನ್ನೋದನ್ನು ಕೂಲಂಕುಷವಾಗಿ ಚರ್ಚೆ ಮಾಡೋಣ. ನಮಸ್ಕಾರ.